ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 5ನೇ ಅಧ್ಯಾಯ, ಮೊದಲನೆಯ 2 ಶ್ಲೋಕಗಳು. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ರೀಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಕರ್ಮಯೋಗೋ ವಿಶಿಷ್ಯತೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ರೀಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಈ ಯೋಗವನ್ನು ಹಿಂದಿನ ಅಧ್ಯಾಯದಲ್ಲಿ ಉಪದೇಶ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮನಿಂದ ಕನ್ಫ್ಯೂಸ್ ಆದಂತಹ ಅರ್ಜುನ ಮೊದಲು ಸನ್ಯಾಸಂ ಕರ್ಮಣಾಂ ಕೃಷ್ಣ, ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ಕನ್ಫ್ಯೂಸ್ ಆಗೀನಿ ಕೃಷ್ಣ ನಾನು, ಹೇ ಕೃಷ್ಣ ಸನ್ಯಾಸಂ ಶಂಸಸಿ, ಕಾಮಕ್ರೋಧ ಇವುಗಳ ತ್ಯಾಗರೂಪವಾಗಿರ್ತಕ್ಕಂತಹ ಸನ್ಯಾಸವನ್ನು ಹೊಗಳ್ತಿ, ಪುನಃ ಮತ್ತೆ ಕರ್ಮಣಾಂ ಯೋಗಂಚ ಶಂಸಸಿ, ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳ ಆಚರಣ ರೂಪವಾದಂತಹ ಕರ್ಮಯೋಗವನ್ನು ಹೊಗಳ್ತಿ, ಸನ್ಯಾಸವನ್ನು ಹೊಗಳ್ತಿ, ಕರ್ಮಯೋಗವನ್ನು ಹೊಗಳ್ತಿ. ಹೀಗಾಗಿ ನಾನು ಕನ್ಫ್ಯೂಸ್ ಆಗೀನಿ. ಏತಯೋ ಯತ್ ಏಕಂ ಶ್ರೇಯ, ಇವು ಎರಡರೊಳಗ, ಕರ್ಮಯೋಗದೊಳಗ ಮತ್ತು ಸನ್ಯಾಸ ಯೋಗದೊಳಗ ಯಾವುದು ಶ್ರೇಷ್ಠ? ಶ್ರೇಯ ತತ್, ಶ್ರೇಯಸ್ಕರವಾಗಿರ್ತಕ್ಕಂತಹ ಒಂದನ್ನು ನನಗೋಸ್ಕರ ಸುನಿಶ್ಚಿತಂ ಯಥಾಭವತಿ ತಥಾ, ನನಗೆ ನಿಶ್ಚಯವಾಗುವ ಹಾಗೆ ಬ್ರೂಹಿ ಹೇಳು ಅಂತಂತಾನೆ. ಕನ್ಫ್ಯೂಸ್ ಮಾಡಬೇಡ, ಇದನ್ನರ ಶ್ರೇಷ್ಠ ಅಂತ ಹೇಳು, ಅದನ್ನು ಮಾಡ್ಕೋತ ಹೋಗ್ತೇನೆ. ಸನ್ಯಾಸ ಶ್ರೇಷ್ಠ ಅಂತ ಹೇಳಿದರೆ ಸನ್ಯಾಸ ತಗೊಂಡು ಬಿಡ್ತೇನೆ, ಆ ಪ್ರಕಾರ ಮಾಡ್ಕೊಂಡು ಹೋಗ್ತೇನೆ. ಕರ್ಮ ಶ್ರೇಷ್ಠ ಅಂತ ಹೇಳು, ಅದನ್ನು ಸನ್ಯಾಸವನ್ನು ಬಿಡ್ತೇನೆ, ಕರ್ಮಯೋಗವನ್ನು ಮಾಡ್ಕೋತ ಹೋಗ್ತೇನೆ. ಎರಡೂ ಚಲೋ ಅಂತ ಹೇಳಿದಿ, ನನ್ನ ಮೇಲೆ ನೀನು ನಿರ್ಣಯವನ್ನು ಬಿಟ್ಟು ಅಂತ ಹೇಳಂತಂದರೆ ನಾನು ಅದನ್ನು ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀನೇ ನಿಶ್ಚಯ ಮಾಡಿ ನನಗೆ ಹೇಳು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ, ಏನು ಹೇಳಿದ? ಸನ್ಯಾಸ ಚ ಕರ್ಮಯೋಗ ಉಭೌ ನಿಶ್ರೇಯಸ್ಕರವು, ಕಾಮವೇ ಮೊದಲಾಗಿರ್ತಕ್ಕಂತಹ ತ್ಯಾಗ ಮಾಡೋದಾಗಲಿ ಅಥವಾ ಭಗವದರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಗಳಾಗಲಿ, ಏತೌ ಉಭೌ ಇವು ಎರಡೂ ಕೂಡ ನಿಶ್ರೇಯಸಕರೌ, ಎರಡೂ ಮೋಕ್ಷವನ್ನು ಕೊಡುವಂಥವೇ. ಸನ್ಯಾಸನೂ ನಮಗೆ ಮೋಕ್ಷವನ್ನು ತಂದು ಕೊಡ್ತದೆ, ಕರ್ಮಯೋಗವೂ ನಮಗೆ ಮೋಕ್ಷವನ್ನು ತಂದು ಕೊಡ್ತದೆ. ಕರ್ಮ ಸನ್ಯಾಸಾತ್, ಕರ್ಮಾನುಷ್ಠಾನ ಮಾಡುವುದರಲ್ಲಿ ಕಾಮಕ್ರೋಧಗಳನ್ನು ಬಿಡುವುದಕ್ಕಿಂತಲೂ ಕರ್ಮಯೋಗ, ಭಗವದರ್ಪಣ ಬುದ್ಧಿಯಿಂದ ಕರ್ಮಯೋಗವನ್ನು ಮಾಡುವುದೇ ವಿಶಿಷ್ಯತೆ, ಶ್ರೇಷ್ಠವಾದದ್ದು. ಸನ್ಯಾಸ ತಗೊಳ್ಳೋದು ಶ್ರೇಷ್ಠ ಅಂತಲ್ಲ, ಅದೂ ಒಳ್ಳೆಯದೇ. ಕರ್ಮ ಮಾಡೋದು,
ಕನಿಷ್ಠ ಅಂತಲ್ಲ, ಅದೂ ಒಳ್ಳೆಯದೇ. ಎರಡೂ ಮಾಡೋದ್ರಿಂದ ಮನುಷ್ಯನಿಗೆ ಮೋಕ್ಷ ಆಗ್ತದೆ. ಆದರೆ ಕೃಷ್ಣನ ಮತ ಏನು ಅಂತಂದರೆ ಕರ್ಮಯೋಗ ಪ್ರಧಾನ. ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಭಗವದರ್ಪಣ ಬುದ್ಧಿಯಿಂದ ನಾನು ಮಾಡ್ತಾ ಹೋದೆ ಅಂತ ಹೇಳಂತಂದರೆ ಅದು ಒಂದು ಗುಂಜು ಜಾಸ್ತಿನೇ. ಸನ್ಯಾಸದಕ್ಕಿಂತಲೂ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮ ಇದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಕರ್ಮಯೋಗೋ ವಿಶಿಷ್ಯತೆ, ಅದೇ ವಿಶಿಷ್ಟವಾದದ್ದು. ಇಲ್ಲಿ ನಮ್ಮ ತಲೆಯೊಳಗೆ ಏನು ಬರ್ತದೆ, ಸನ್ಯಾಸ ಅಂತಂದಕೊಳ್ಳೆ ಶಾಟಿ ಉಟ್ಕೊಂಡಂಥವರು, ಕಾವಿ ಧಾರಣ ಮಾಡಿರ್ತಕ್ಕಂತಹ ಸನ್ಯಾಸಿಗಳು ನಮ್ಮ ಕಣ್ಣಿಗೆ ಬರ್ತಾರೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಸನ್ಯಾಸ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾನೆ. ಸನ್ಯಾಸ ಅಂತಂದ್ರೆ ಏನು, ಹೆಂಗಿರಬೇಕು, ಅದು ಹೆಂಗಿರ್ತದೆ, ಇದು ಹೆಂಗಿರ್ತದೆ, ಯಾವುದು ನಮಗೆ ಮಾಡಲಿಕ್ಕೆ ಸುಲಭನೋ ಅದನ್ನು ಉಪದೇಶ ಮುಂದಿನ ಶ್ಲೋಕಗಳಲ್ಲಿ ಮಾಡ್ತಾನೆ. ಅಸ್ಮದ್ ಗುರು ಅಂತರ್ಗತ, ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 3 ಹಾಗೂ 4ನೆಯ ಶ್ಲೋಕಗಳು. ಜ್ಞೇಯಸ್ಸ ನಿತ್ಯ ಸನ್ಯಾಸಿ, ಜ್ಞೇಯಸ್ಸ ನಿತ್ಯ ಸನ್ಯಾಸಿ, ಯೋ ನ ದ್ವೇಷ್ಟಿ ನ ಕಾಂಕ್ಷತಿ, ಯೋ ನ ದ್ವೇಷ್ಟಿ ನ ಕಾಂಕ್ಷತಿ, ನಿರ್ದ್ವಂದ್ವೋ ಹಿ ಮಹಾಬಾಹೋ, ನಿರ್ದ್ವಂದ್ವೋ ಹಿ ಮಹಾಬಾಹೋ, ಸುಖಂ ಬಂಧಾತ್ ಪ್ರಮುಚ್ಯತೆ, ಸುಖಂ ಬಂಧಾತ್ ಪ್ರಮುಚ್ಯತೆ. ಸಾಂಖ್ಯಯೋಗೋ ಪೃಥಗ್ ಬಾಲಾಃ, ಸಾಂಖ್ಯಯೋಗೋ ಪೃಥಗ್ ಬಾಲಾಃ, ಪ್ರವದಂತಿ ನ ಪಂಡಿತಾಃ, ಪ್ರವದಂತಿ ನ ಪಂಡಿತಾಃ. ಏಕಮಪ್ಯಾಸ್ಥಿತಃ ಸಮ್ಯಗ್, ಏಕಮಪ್ಯಾಸ್ಥಿತಃ ಸಮ್ಯಗ್, ಉಭಯೋರ್ವಿಂದತೆ ಫಲಂ, ಉಭಯೋರ್ವಿಂದತೆ ಫಲಂ. ಜ್ಞೇಯಸ್ಯ ನಿತ್ಯಃ ಸನ್ಯಾಸಿ, ಯೋ ನ ದ್ವೇಷ್ಟಿ ನ ಕಾಂಕ್ಷತಿ, ನಿರ್ದ್ವಂದ್ವೋ ಹಿ ಮಹಾಬಾಹೋ, ಸುಖಂ ಬಂಧಾತ್ ಪ್ರಮುಚ್ಯತೆ. ಸಾಂಖ್ಯಯೋಗೋ ಪೃಥಗ್ ಬಾಲಾಃ, ಪ್ರವದಂತಿ ನ ಪಂಡಿತಾಃ. ಏಕಮಪ್ಯಾಸ್ಥಿತಃ ಸಮ್ಯಗ್, ಉಭಯೋರ್ವಿಂದತೆ ಫಲಂ. ನಿನ್ನೆ ದಿವಸ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ಅರ್ಜುನನ ಪ್ರಶ್ನೆ ಈ ರೀತಿಯಾಗಿತ್ತು. ಯಚ್ಛ್ರೇಯ ಏತಃ ಏತಯೋರೇಕಂ ತನ್ಮೇ ಬ್ರೂಹಿ ಅಂತ ಹೇಳಿದ್ದ. ಎರಡರೊಳಗೆ ಯಾವುದು ಶ್ರೇಯಸ್ಕರ ಅದನ್ನು ನನಗೆ ಹೇಳು ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅವನು ಹೇಳ್ತಾನೆ, ಸನ್ಯಾಸ ಅಂದರೆ ನೀನೇನಂತ ತಿಳ್ಕೊಂಡು. ಸನ್ಯಾಸ ಅಂತಂದರೆ ಚೆಂಡ್ಕಿ ತೆಗೆದು ಜನಿವಾರ ತೆಗೆದು ಕಾವಿ ಉಟ್ಕೊಂಡವರು ಮಾತ್ರ ಸನ್ಯಾಸಿಗಳು ಅಂತ ಅರ್ಥ ಅಲ್ಲ. ಯಾರನ್ನ ಸನ್ಯಾಸಿ ಅಂತ ಕರೆದಿದ್ದಾನೆ, ಶಾಸ್ತ್ರಗಳು ಯಾರನ್ನ ಸನ್ಯಾಸಿ ಅಂತ ಕರೀತದೆ ಅಂತಂದರೆ, ಹೇ ಮಹಾಬಾಹೋ, ಎಲೆ ಅರ್ಜುನನೇ, ಯಹ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವ ಸಹ ನಿತ್ಯ ಸನ್ಯಾಸಿ. ಯಾರು ಫಲ ಸಿಗಲಿಲ್ಲ ಅಂತ ದ್ವೇಷ ಮಾಡ್ತಾರೆ ಅವರು ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಫಲ ಸಿಗದೇ ಇದ್ದರೂ ಅವ್ರನ್ನ ಹೆಂಗೆ ನೋಡಬೇಕು ಹಾಗೆ ನೋಡಬೇಕು. ನ ಕಾಂಕ್ಷತಿ, ಫಲ ಸಿಗದೇ ಇದ್ದರೆ ಸಿಟ್ಟಿಗೆ ಹೇಳೋದು ಒಂದು. ಎರಡನೇದ್ದು, ಫಲದ ಅಪೇಕ್ಷೆಯನ್ನು ಇಟ್ಕೊಂಡವನು ಸನ್ಯಾಸಿ ಆಗುವುದಿಲ್ಲ. ನಾವು ಇವತ್ತಿನ ದಿವಸ ನೋಡುವಂತಹ ಸನ್ಯಾಸಿಗಳೇ ಬೇರೆ, ಸನ್ಯಾಸಿಗಳ ಪರಿಭಾಷೆ ಶಾಸ್ತ್ರದಲ್ಲಿ ಹೇಳಿರೋದೇ ಬೇರೆ. ಎಲ್ಲ ಕಡೆಗೂ ಕಲಿಯುಗದ ಧರ್ಮಗಳು ಎಲ್ಲ ವ್ಯತ್ಯಾಸ ಹಾಕ್ಕೋತ ಬಂದಂಗೆ ಇಲ್ಲಿಯೂ ಆ ವ್ಯತ್ಯಾಸ ಆಗ್ತಾ ಇದೆ. ಯಾರು ದ್ವೇಷ ಮಾಡೋದಿಲ್ಲವೋ, ಫಲ ಸಿಗಲಿಲ್ಲ ಅಂತ ದ್ವೇಷ ಮಾಡೋದಾಗಲಿ, ಅಥವಾ ಫಲವನ್ನು ಅಪೇಕ್ಷಾ ಇಟ್ಕೊಳ್ಳೋದಾಗಲಿ, ಅಥವಾ ನಿರ್ದ್ವಂದ್ವ ಅಂತಂದ್ರೆ ಸುಖ ದುಃಖ ಲಾಭ ಅಲಾಭ ಈ ದ್ವಂದ್ವಗಳಲ್ಲಿ ಹೆಚ್ಚು ಕಡಿಮೆ ಅಂದ್ರೆ
ಸುಖ ಆದಾಗ ಹೆಚ್ಚಾಗೋದು, ದುಃಖ ಆದಾಗ ಕಮ್ಮಿ ಆಗೋದು, ಲಾಭ ಆದಾಗ ಹೆಚ್ಚಾಗೋದು, ಲಾಭ ಆಗದೇ ಇದ್ದಾಗ ಕಮ್ಮಿ ಆಗೋದು. ಇವು ಎಲ್ಲ ಈ ದ್ವಂದ್ವಗಳನ್ನು ಬಿಟ್ಟವನು ಯಾರಿದ್ದಾರೋ, ಯಾರು ದ್ವೇಷ ಮಾಡೋದಿಲ್ಲೋ, ಯಾರು ಇಚ್ಛಾ ಪಡೋದಿಲ್ಲೋ, ಯಾರು ದ್ವಂದ್ವವನ್ನು ಮಾಡೋದಿಲ್ಲವೋ ಅವನನ್ನು ನಿತ್ಯ ಸನ್ಯಾಸಿ ಅಂತ ಕರೆದದ ಶಾಸ್ತ್ರಗಳು. ಅಂಥವ್ರು ನಿತ್ಯ ಸನ್ಯಾಸಿ. ಸಹ ಅಂತಹ ಸನ್ಯಾಸಿ ಆ ಕಾಮಕ್ರೋಧಗಳನ್ನು ತ್ಯಜಿಸಿ ಬಂಧಾತ್ ಸಂಸಾರ ಬಂಧದಿಂದ ಸುಖಂ ಅನಾಯಾಸವಾಗಿ ಪ್ರಮುಚ್ಯತೆ ಮುಕ್ತನಾಗುತ್ತಾನೆ. ಅರ್ಥಾತ್ ಇದಕ್ಕೆ ಅವ ಶಾಟಿ ಈ ಕ್ವಾಲಿಫಿಕೇಶನ್ಸ್ ಬರಬೇಕು ಅಂತಂದ್ರೆ ಅವ ಶಾಟಿ ಉಟ್ಕೋಬೇಕು ಅಂತನೋ ನಿಯಮ ಇಲ್ಲ. ಈ ಕ್ವಾಲಿಫಿಕೇಶನ್ಗಳು ಅವನಲ್ಲಿ ಇದ್ವು ಅಂತೇಳಂತಂದರೆ ಅವ ಸನ್ಯಾಸಿನೇ ಆಗಿರಬೇಕು, ಸನ್ಯಾಸಿಯ ವೇಷವನ್ನು ಹಾಕ್ಕೊಂಡಿರ್ಬೇಕು ಅಂತ ನಿಯಮ ಇಲ್ಲ. ಅವನು ಗೃಹಸ್ಥನಾಗಿದ್ದರೂ ಈ ಲಕ್ಷಣಗಳು ಅವನಲ್ಲಿ ಇತ್ತು ಅಂತ ಹೇಳಂತಂದರೆ ಅವನು ಸನ್ಯಾಸಿಯೇ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ. ಸಾಂಖ್ಯಯೋಗವು ಅಂದರೆ ಸಾಂಖ್ಯಯೋಗ, ಜ್ಞಾನಯೋಗ ಅಂದರೆ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಗಳು, ಇವು ಎರಡು, ಜ್ಞಾನ ಮಾರ್ಗ ಕರ್ಮ ಮಾರ್ಗ, ಇವು ಎರಡೂ ಬಾಲಾಹ ಅಂದರೆ ಅಜ್ಞಾನಿಗಳು ಪೃಥಕ್ ಪೃಥಕ್ ಅಂತೇಳಂತಂದರೆ ಬೇರೆ ಅಂತ ತಿಳ್ಕೊಳ್ತಾರೆ. ಆ್ಯಕ್ಚುಲಿ ಇವು ಎರಡು ಬೇರೆ ಮಾರ್ಗಗಳು ಅಲ್ಲವೇ ಅಲ್ಲ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಇವು ಎರಡು ಬೇರೆ ಅಂತ ಅಜ್ಞಾನಿಗಳು ತಿಳ್ಕೊಳ್ತಾರೆ, ಅಪಂಡಿತರು ತಿಳ್ಕೊಳ್ತಾರೆ. ಪಂಡಿತರ ತಿಳುವಳಿಕೆ ಹೇಗೆ ಇರ್ತದೆ ಅಂತಂದರೆ ಪೃಥಕ್ ನ ಪ್ರವದಂತಿ. ಇವು ಎರಡೂ ಬೇರೆ ಬೇರೆ ದಾರಿ ಅಂತ ಅದನ್ನು ಹೇಳೋದೇ ಇಲ್ಲ. ಯಾಕ ಅಂತ ಹೇಳಂತಂದರೆ ಕರ್ಮದಿಂದಲೇ ಜ್ಞಾನ ಸಿಗಬೇಕು. ನಮಗೆ ಕರ್ಮವನ್ನು ಮಾಡ್ಕೋತಾನೆ ನಾವು ಜ್ಞಾನವನ್ನು ಪಡಿಬೇಕು. ಸೊ ಜ್ಞಾನದ ಮೆಟ್ಟಲನ್ನು ನಾವು ಏರಬೇಕು ಅಂತೇಳಂತಂದರೆ ಕರ್ಮದ ಮುಖಾಂತರವಾಗಿಯೇ ಹೋಗಬೇಕು. ಕರ್ಮನ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಭವತಿ ಅಂತ ಹೇಳ್ತಾರೆ. ಕರ್ಮದಿಂದ ಜ್ಞಾನ ಸಿಗುತ್ತದೆ, ಜ್ಞಾನದಿಂದ ನಮಗೆ ಮೋಕ್ಷ ಸಿಗುತ್ತದೆ. ಆದ್ದರಿಂದ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಏಕಮಪಿ ಸಮ್ಯಕ್ ಆಸ್ಥಿತಃ ಉಭಯೋ ಫಲಂ ವಿಂದತೆ. ಇವು ಎರಡರ ಪೈಕಿ ಯಾವುದಾದ್ರೂ ಒಂದನ್ನು ನೀನು ಪರ್ಫೆಕ್ಟಾಗಿ ಮಾಡಿದಿ ಅಂತ ಹೇಳಂತಂದರೆ ಪರ್ಫೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಜ್ಞಾನ ಕರ್ಮ ಮಾರ್ಗಗಳ ಮಧ್ಯೆ ಒಂದನ್ನು ಸಮ್ಯಕ್ ಚೆನ್ನಾಗಿ ಆಸ್ಥಿತ ಹೊಂದಿದವನು ಉಭಯೋ ಜ್ಞಾನ ಕರ್ಮ ಫಲಂ ವಿಂದತೆ, ಫಲಗಳನ್ನು ಹೊಂದುತ್ತಾನೆ. ಅಭಿಪ್ರಾಯ ಏನು ಅಂತ ಹೇಳಂತಂದರೆ ಜ್ಞಾನ ಮತ್ತು ಕರ್ಮದ ದಾರಿ ಬೇರೆ ಬೇರೆ ಅಂದರೆ ಒಂದು ಸನ್ಯಾಸಿಗಳಿಗೆ ಒಂದು ಸಂಸಾರಿಗಳಿಗೆ ಅಂತ ಹೇಳುವಂಥವರು ಪಂಡಿತರಲ್ಲ, ತಿಳಿಗೇಡಿಗಳವರು, ತಿಳಿದವರಲ್ಲ. ಯಾವುದೇ ಒಂದು ದಾರಿಯಲ್ಲಿ ಸರಿಯಾಗಿ ನಡೆಯುವನು ಎರಡರ ಫಲವನ್ನು ಹೊಂದುತ್ತಾನೆ ಅನ್ನುವರ ಅಭಿಪ್ರಾಯವನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಇದರಲ್ಲಿ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 5ನೇ ಅಧ್ಯಾಯದ 5 ಹಾಗೂ 6ನೆಯ ಶ್ಲೋಕಗಳು. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂಚ ಯೋಗಂಚ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ ಯಃ ಪಶ್ಯತಿ ಸ ಪಶ್ಯತಿ. ಸನ್ಯಾಸಸ್ತು ಮಹಾಬಾಹೋ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ದುಃಖಮಾಪ್ತುಮಯೋ ಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ
ನ ಚಿರೇಣಾಧಿಗಚ್ಚತಿ ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಸಾಂಖ್ಯ ಹಾಗೂ ಕರ್ಮ ಇವುಗಳ ವ್ಯತ್ಯಾಸ ಏನು ಇಲ್ಲ ಅನ್ನುವುದನ್ನು ತಿಳಿಸ್ತಾ ಮತ್ತೆ ಹೇಳ್ತಾನೆ, ಸಾಂಖ್ಯೆ ಯತ್ ಸ್ಥಾನಂ ಪ್ರಾಪ್ಯತೆ ತತ್ ಯೋಗೈಹಿ ಅಪಿ ಗಮ್ಯತೆ. ಜ್ಞಾನಿಗಳಿಂದ ಯಾವ ಸ್ಥಾನ ಅಂದರೆ ವೈಕುಂಠಾದಿ ಸ್ಥಾನವನ್ನು ಪಡಿತಾರೋ, ಯೋಗೈಹಿ ಅಪಿ ಕರ್ಮಯೋಗಿಗಳು ಕೂಡ ಅದನ್ನೇ ಕುರಿತು ಹೋಗ್ತಾರೆ. ಸೊ ಅಲ್ಟಿಮೇಟ್ಲಿ ದ ರಿಸಲ್ಟ್ ಈಸ್ ದ ಸೇಮ್. ಜ್ಞಾನಯೋಗಕ್ಕೂ ಕರ್ಮಯೋಗಕ್ಕೂ ಇರುವ ವ್ಯತ್ಯಾಸ ಬಹಳಷ್ಟೇನಿಲ್ಲ, ಎರಡೂ ಒಂದೇ. ಮತ್ತು ಸಾಂಖ್ಯಂ ಯೋಗಂಚ ಏಕಂ, ಸಾಂಖ್ಯವೂ ಕರ್ಮಯೋಗವೂ ಎರಡೂ ಕೂಡ ಒಂದೇ ಆದದ್ದು ಅಂತ ಇತಿ ಯಹ ಪಶ್ಯತಿ ಸಹ ಪಶ್ಯತಿ. ಸಾಂಖ್ಯಯೋಗ ಕರ್ಮಯೋಗ ಬೇರೆ ಬೇರೆ ಅಂತ ತಿಳ್ಕೊಳ್ಳಾರ್ದೇನೆ ಎರಡೂ ಒಂದೇ ಅಂತ ಯಾವನು ತಿಳ್ಕೊಂಡಿದ್ದಾನೋ ಅವನೇ ತಿಳ್ಕೊಂಡಂತೆ. ಯಪಶ್ಯತಿ ಸಪಶ್ಯತಿ, ಯಾವನು ಎರಡೂ ಒಂದೇ ಅಂತ ತಿಳಿದುಕೊಂಡಿದ್ದಾನೋ ಅವನೇ ನಿಜವಾದಂತಹ ಜ್ಞಾನಿ. ಇಲ್ಲ ಅಂತಂದ್ರೆ ಅವ ಅಜ್ಞಾನಿ ಅಂತ ಅರ್ಥ. ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಂಡ ಅಂತೇಳಿ ಅಂತಂದ್ರೆ ಅವ ಅಜ್ಞಾನಿ ಅಂತ ಅರ್ಥ. ಹೇ ಮಹಾಬಾಹೋ, ಎಲೆ ಅರ್ಜುನನೇ, ಸನ್ಯಾಸ ಅಯೋಗತಃ, ಕಾಮಕ್ರೋಧವು ಇವುಗಳ ತ್ಯಾಗರೂಪವಾದಂತಹ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡುವುದೆಂಬ ಯೋಗವು ಇಲ್ಲದೆ ಹೋದರೆ ದುಃಖಂ ಆಪ್ತುಂ ದುಃಖವನ್ನು ಹೊಂದುತ್ತಾನವನು. ಅಂದರೆ ಈ ಕರ್ಮವನ್ನು ಮಾಡಲಿಲ್ಲ ಅಂತೇಳಂತಂದರೆ ಅವನು ದುಃಖವನ್ನು ಹೊಂತಾನೆ. ಆದ್ದರಿಂದ ಕಾಮಕ್ರೋಧ ತ್ಯಾಗರೂಪವಾದ ಸನ್ಯಾಸವಾದರೂ ಯೋಗಯುಕ್ತ ಸನ್ ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ರೂಪವಾದ ಯೋಗದಿಂದ ಕೂಡಿದವನಾಗಿ ನಚಿರೇಣ ಅತ್ಯಂತ ಶೀಘ್ರವಾಗಿ ಜ್ಞಾನವನ್ನು ಹೊಂದಿ ಬ್ರಹ್ಮ ಪರಮಾತ್ಮನನ್ನ ಅಧಿಗಚ್ಚತಿ, ಅವನು ಹೊಂದುತ್ತಾನೆ. ಈ ಶ್ಲೋಕದ ಅಭಿಪ್ರಾಯ ಏನು ಅಂತಂದರೆ, ಜ್ಞಾನಯೋಗಿಗಳು ಪಡೆಯುವ ಸ್ಥಾನವನ್ನೇ ಕರ್ಮಯೋಗಿಗಳು ನಡ್ಕೊಂಡು ಹೋಗ್ತಾರೆ. ಅಧಿಗಚ್ಚತಿ, ಅದನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಜ್ಞಾನ ಮತ್ತು ಕರ್ಮದ ದಾರಿ ಎರಡೂ ಒಂದೇ ಅಂತ ತಿಳ್ಕೊಂಡವನೇ ನಿಜವಾಗಿ ತಿಳ್ಕೊಂಡವನು ಅಂತ ಹೇಳಿ, ಕರ್ಮಯೋಗ ವಿರದ ಬರಿಯ ಸನ್ಯಾಸ, ಕರ್ಮ ಮಾಡುತ್ತಾ ದ್ವಂದ್ವವನ್ನು ಗೆದ್ದವನು ಭಗವಂತನನ್ನು ಪಡೆಯಲು ತಡವಾಗದು. ಅಂದರೆ ಭಗವಂತನ ಪೂಜೆ ಎಂದು ಕರ್ಮ ಮಾಡುವ ಬದಲು ಕರ್ಮವನ್ನೇ ತೊರೆದು ನರಕದ ದಾರಿಯನ್ನು ಅವನು ಹೊಂದುತ್ತಾನೆ. ಮಾಡುವ ಕರ್ಮ ಭಗವದಾರಾಧನಾ ಅಂತ ಮಾಡ್ಕೋತ ಹೋಗಬೇಕು. ಆದ್ದರಿಂದ ಜ್ಞಾನಯೋಗ ಬೇರೆಯಲ್ಲ, ಕರ್ಮಯೋಗ ಬೇರೆಯಲ್ಲ, ಎರಡೂ ಒಂದೇ. ಎರಡನ್ನೂ ಮುಟ್ಲಿಕ್ಕೆ ಹೋಗಬೇಕಾದಂತಹ ದಾರಿಯು ಒಂದೇ, ಭಗವದರ್ಪಣ ಬುದ್ಧಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 7 ಹಾಗೂ 8ನೆಯ ಶ್ಲೋಕಗಳು. ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ ಸರ್ವಭೂತಾತ್ಮಭೂತಾತ್ಮಾ ಕುರ್ವನ್ನಪಿ ನ ಲಿಪ್ಯತೆ ನೈವ ಕಿಂಚಿತ್ ಕರೋಮೀತಿ
ಯುಕ್ತೋ ಮನ್ಯತೆ ತತ್ವವಿತ್ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ, ಯೋಗಯುಕ್ತ ಭಗವದರ್ಪಣ ಬುದ್ಧಿಯಿಂದ ಮಾಡಲ್ಪಡಬೇಕಾದಂತಹ ಕರ್ಮರೂಪವಾದಂತಹ ಯೋಗದಿಂದ ಕೂಡಿದ ವಿಶುದ್ಧಾತ್ಮ ಪರಿಶುದ್ಧ ಸ್ವಭಾವವುಳ್ಳಂತಹ ವಿಜಿತ ಆತ್ಮ ಮನಸ್ಸನ್ನು ಗೆದ್ದಂತಹ ಜಿತೇಂದ್ರಿಯ ಇಂದ್ರಿಯಗಳನ್ನು ಗೆದ್ದಂತಹ ಸರ್ವಭೂತಾತ್ಮ ಭೂತಾತ್ಮ ಸರ್ವ ಪ್ರಾಣಿಗಳಿಗೂ ಸ್ವಾಮಿಯಾದ ಪರಮಾತ್ಮನನ್ನೇ ಸ್ವಾಮಿಯಾಗಿ ಉಳ್ಳ ಮನುಷ್ಯನು, ಅರ್ಥಾತ್ ಸಮಸ್ತರಿಗೂ ಸ್ವಾಮಿಯಾದ ಪರಮಾತ್ಮನೇ, ಪ್ರತಿಯೊಂದು ಜೀವಕ್ಕೂ ಸ್ವಾಮಿಯಾದ ಪರಮಾತ್ಮನೇ, ಪ್ರತಿಯೊಂದು ಜೀವರಲ್ಲಿ ಇರುವಂತಹ ಪರಮಾತ್ಮನೇ ನನ್ನಲ್ಲಿಯೂ ಇದ್ದಾನೆ, ನನಗೂ ಸ್ವಾಮಿಯಾಗಿದ್ದಾನೆ ಅಂತ ಯಾರು ತಿಳ್ಕೊಳ್ತಾರೋ ಅಂತಹ ಮನುಷ್ಯ ಕುರ್ವನ್ನಪಿ ಯಾವ ಕರ್ಮಗಳನ್ನು ಮಾಡುತ್ತಿದ್ದಾಗ್ಯೂ ನ ಲಿಪ್ಯತೆ ಕರ್ಮವು ಅವನಿಗೆ ಲೇಪವಾಗುವುದಿಲ್ಲ. ಎಲ್ಲರೊಳಗೂ ಇರುವವನು ಅವನೇ ಪರಮಾತ್ಮ, ಅವನೇ ನನ್ನೊಳಗೂ ಇದ್ದಾನೆ, ಎಲ್ಲರಿಗೂ ಸ್ವಾಮಿಯಾದವನು ಅವನೇ, ಅವನೇ ನನಗೂ ಸ್ವಾಮಿಯಾಗಿದ್ದಾನೆ ಅಂತ ತಿಳಿದುಕೊಂಡಾಗ ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ನಾನು ಸ್ವತಂತ್ರವಾಗಿ ಮಾಡುವವನಲ್ಲ, ಪರಮಾತ್ಮನೇ ನನ್ನ ಕಡೆಯಿಂದ ಮಾಡಿಸಿದವನು ಅನ್ನುವ ಭಾವನಾ ಅನುಸಂಧಾನ ನಮಗೆ ಬರ್ತದೆ. ಅದಕ್ಕೆ ನಾನು ಮಾಡುವ ಪ್ರತಿಯೊಂದು ಕೆಲಸಗಳು ಅಂತ ಹೇಳಿ ಮತ್ತೆ ಅದರ ವಿಭಾಗವನ್ನು ಮಾಡಿ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಕರ್ಮವನ್ನು ಅನುಷ್ಠಾನ ಮಾಡುವಾಗ ತತ್ವವಿತ್ ಅಂತಂದರೆ ಭಗವತ್ ತತ್ವಜ್ಞಾನಿಯು ಪಶ್ಯನ್ನಪಿ ಅಪಿ ಅಂತನ್ನುವುದನ್ನು ಎಲ್ಲದಕ್ಕೂ ನಾವು ಅಧ್ಯಾಹಾರ ಮಾಡಿಕೊಳ್ಬೇಕು. ಪಶ್ಯನ್ನಪಿ ನೋಡುತ್ತಿದ್ದಾಗ್ಯೂ, ಶೃಣ್ವನ್ ಕೇಳುತ್ತಿರುವಾಗ, ಸ್ಪೃಶನ್ ಸ್ಪರ್ಶ ಮಾಡುತ್ತಿರುವಾಗ, ಜಿಘ್ರನ್ ಅಪಿ ವಾಸನೆ ನೋಡುತ್ತಿದ್ದಾಗ, ಜಿಘ್ರನ್ ಅಂದ್ರೆ ಆಘ್ರಾಣವನ್ನು ಮಾಡ್ತಾ ಇರುವಾಗ, ಅಶ್ನನ್ ತಿನ್ನುತ್ತಿರುವಾಗ, ಗಚ್ಚನ್ ಹೋಗುತ್ತಿರುವಾಗ, ಸ್ವಪನ್ ನಿದ್ದೆ ಮಾಡುತ್ತಿರುವಾಗಲೂ ಕೂಡ, ಶ್ವಸನ್ನಪಿ ಉಸಿರಾಡುತ್ತಿರುವಾಗಲೂ ಕೂಡ, ಮುಂದೆ ಹಾಗೆ ಹೇಳ್ತಾ ಹೋಗ್ತಾನೆ. ಪ್ರಲಪನ್ ಅಂಥೇಳಿ ವಿಲಪನ್ ವಿಸೃಜನ್ ಗೃಹನ್ ಇತ್ಯಾದಿ ವಿಚಾರಗಳನ್ನು ಅಲ್ಲಿ ಹೇಳಿ ಎಲ್ಲವನ್ನೂ ಮಾಡಿಸುವವನು ಪರಮಾತ್ಮನೇ ಅನ್ನುವುದನ್ನು ತಿಳ್ಕೊಳ್ಬೇಕು ಅನ್ನುವುದನ್ನು ಅಲ್ಲಿ ಪರಮಾತ್ಮ ನಮಗೆ ಅರ್ಜುನನನ್ನು ಮುಖವನ್ನಾಗಿ ಇಟ್ಟುಕೊಂಡು ನಮಗೆಲ್ಲರಿಗೂ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಒಟ್ಟಾರೆ ನಾಳೆಯ ಶ್ಲೋಕ ಹಾಗೂ ಇವತ್ತಿನ ಶ್ಲೋಕ, ನಾಳೆಯ ಮೊದಲನೇ ಶ್ಲೋಕಕ್ಕೂ ಇವತ್ತಿನ ಶ್ಲೋಕಕ್ಕೂ ಒಂದೇ ರೀತಿಯಾಗಿ ಬರಬೇಕಾದದ್ದರಿಂದ ನಾಳೆಯೂ ಹೇಳ್ತೇನೆ, ಇವತ್ತು ಅದನ್ನು ತಿಳ್ಕೊಳ್ಬೇಕು. ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತಂದರೆ, ನಾನು ಮಾಡುತ್ತಿರುವ ದರ್ಶನ ಸ್ಪರ್ಶನಾದಿ ವ್ಯಾಪಾರಗಳನ್ನು ಪರಮಾತ್ಮನೂ ನನ್ನಲ್ಲಿ ಇದ್ದು ಮಾಡ್ತಾನೆ, ನಾನು ಸ್ವತಂತ್ರನಾಗಿ ಮಾಡುವವನಲ್ಲ ಅಂತ ನಾವು ತಿಳಿದುಕೊಳ್ಳಬೇಕು ಅನ್ನುವ ವಿಚಾರವನ್ನು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ
ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯದ 9 ಹಾಗೂ 10ನೆಯ ಶ್ಲೋಕಗಳು. ವಿಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ ವಿಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ನಿನ್ನೆಯ ವಿಚಾರವನ್ನು ಮುಂದುವರಿಸ್ತಾ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ವಿಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ. ಉಸಿರಾಡುವಾಗ, ಹೊರಗೆ ಬಿಡೋ ಮುಂದಾಗ, ಒಳಗೆ ತಗೊಳ್ಳೋ ಮುಂದಾಗ, ಕಳೆಯುವಾಗ, ಕೊಳ್ಳುವಾಗ, ಎವೆ ಮುಚ್ಚುವಾಗ, ಬಿಚ್ಚುವಾಗ ಎಲ್ಲವೂ ಕೂಡ ಇಂದ್ರಿಯಗಳು ತಮ್ಮ ಕೆಲಸದಲ್ಲಿ ತೊಡಗಿವೆ. ನಾನು ಮಾಡಿದ್ದು ಅನ್ನುವ ಭಾವನೆ ಬರಬಾರದು. ಪರಮಾತ್ಮ ಅಲ್ಲಿ ನಿಂತು ಆಯಾ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅಂತನ್ನುವ ಬುದ್ಧಿ ಇರಬೇಕು. ಬ್ರಹ್ಮಣ್ಯಾದಾಯ ಕರ್ಮಾಣಿ ಅನ್ನುವ ಶ್ಲೋಕದಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾವಾತನು, ಯಾವ ಮನುಷ್ಯ ಸಂಗಂ ತ್ಯಕ್ತ್ವಾ ಕರ್ಮಾಣಿ ಬ್ರಹ್ಮಣಿ ಆದಾಯ. ಬ್ರಹ್ಮಣ್ಯಾದಾಯ ಅಂತನ್ನುವುದು ಬ್ರಹ್ಮಣಿ ಆದಾಯ ಅಂತ ಅರ್ಥ ಮಾಡಬೇಕಲ್ಲಿ. ಸಂಗಂ ತ್ಯಕ್ತ್ವಾ, ಸಂಘವನ್ನು ಬಿಟ್ಟವನಾಗಿ, ಸಂಘ ಅಂತ ಏನು ಹೇಳ್ತಾರೆ ಎಲ್ಲ ಕಡೆಗೂ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು. ಸಂಘ ಅಂತಂದ್ರೆ ಫಲ ಇಚ್ಛಾರಹಿತನಾಗಿರ್ತಕ್ಕಂಥವನು. ಫಲ ಇಚ್ಛಾ ಬಿಟ್ಟು ಕರ್ಮಾಣಿ ಬ್ರಹ್ಮಣಿ ಆದಾಯ, ಕರ್ಮಗಳನ್ನು ಪರಮಾತ್ಮನಲ್ಲಿ ಇರಿಸಿ. ಕರ್ಮಗಳನ್ನು ಪರಮಾತ್ಮನಲ್ಲಿ ಇರಿಸೋದು ಅಂತಂದ್ರೆ ಏನು? ಪರಮಾತ್ಮನೇ ನನಗೆ ಶುಭವಾದ ಫಲವನ್ನು ಕೊಡುವುದಕ್ಕೆ ನನ್ನಿಂದ ತನ್ನ ಪೂಜಾತ್ಮಕವಾದ ಕರ್ಮಗಳನ್ನು ಮಾಡಿಸುತ್ತಾನೆ ಎಂಬ ಅನುಸಂಧಾನವನ್ನು ಮಾಡೋದೇ ಪರಮಾತ್ಮನಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡುವುದು ಅಂತ ಅರ್ಥ. ಒಳ್ಳೆಯ ಕೆಲಸಗಳು ನಾನು ಏನೇನು ಮಾಡ್ತೇನೋ, ಅಥವಾ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಹಾಗೆ ಒಳ್ಳೆಯ ಕೆಲಸಗಳು ನನ್ನಿಂದ ಏನೇನು ಆಗಿದೆಯೋ ಅವು ಎಲ್ಲವನ್ನೂ ಪರಮಾತ್ಮನೇ ಮಾಡಿಸಿಕೊಂಡದ್ದು. ನನಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮ ಮಾಡಿಸಿಕೊಂಡವನು ಅಂತ ಕರೋತಿ. ಈ ರೀತಿಯಾಗಿ ಯಾರು ಮಾಡುತ್ತಾನೋ ಸಹ ಅವನು ಪದ್ಮಪತ್ರ ಅಂಬಸ ಇವ ಅಂತಂದರೆ, ಪದ್ಮಪತ್ರ ಕಮಲದ ಎಲೆ. ಕಮಲದ ಎಲೆಯ ಮೇಲೆ ನೀರು ಬಿದ್ದರೆ ಅದು ಹೆಂಗಿರ್ತದೋ ಹಂಗ ಯಾವ ಪಾಪಗಳು ನಮಗೆ ಲೇಪವಾಗೋದಿಲ್ಲ. ಅರ್ಥಾತ್ ಪಾಪಗಳು ನಮ್ಮಿಂದ ಘಟಿಸಿದರು, ಒಂದನೇದ್ದು ಹಿಂಗೆ ವಿಚಾರ ಮಾಡಿದಾಗ ಪರಮಾತ್ಮನೇ ಮಾಡಿಸುವ ಅಂತಂದಾಗ ನಾವು ಪಾಪದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಜನರ ದೃಷ್ಟಿಯಲ್ಲಿ ಅದು ಪಾಪದ ಕೆಲಸ ಅಂತ ಅನಿಸಿದ್ದರೂ ಕೂಡ ಅದರ ಲೇಪ ನಮಗಾಗೋದಿಲ್ಲ. ಇರ್ತದ, ಆದರೆ ಇಲ್ಲದೇ ಇದ್ದಂಗೆ ಇರ್ತದೆ. ಅದಕ್ಕೆ ಪದ್ಮಪತ್ರ ಮಿವಾಂಭಸ ಅಂತ ಹೇಳಿದ್ದು. ಕಮಲದ ಎಲೆ ಮೇಲೆ ಒಂದು ನೀರಿನ ಹನಿ ಬಿತ್ತು ಅಂತ ಹೇಳಂತಂದರೆ ನೋಡ್ರಿ, ಆ ನೀರು ಎಲ್ಲಿ ಅದ ಅಂತಂದ್ರೆ ಕಮಲದ ಎಲೆ ಮೇಲೆ ಅದ.
ಕಮಲದ ಎಲೆ ಮೇಲೆ ಅದ ಅಂತಂದ್ರೆ, ಕಮಲದ ಎಲ್ಲಾದರೂ ಒಂದು ನೀರು ಇತ್ತು ಅಂತಂದರೆ ಆ ಸ್ಥಳ ಹಸಿ ಆಗಬೇಕು. ಬೇರೆ ಎಲೆಗಳ ಮೇಲೆ ನೀರು ಬಿತ್ತು ಅಂತೇಳಿ ಅಂತಂದ್ರೆ ಆ ಎಲೆ ಹಸಿ ಆಗ್ತದೆ. ಆದರೆ ಕಮಲದ ಎಲೆ ಮೇಲೆ ನೀರು ಬಿತ್ತು ಅಂತೇಳಿ ಅಂತಂದ್ರೆ ಅದು ಹಸಿ ಆಗೋದಿಲ್ಲ. ಹಸಿ ಆಗಿಲ್ಲ ಅಂದ ಮಾತ್ರಕ್ಕೆ ನೀರಿಲ್ಲ ಅಂತ ಅರ್ಥ ಅಲ್ಲ. ನೀರದ ಆದರೆ ಹಸಿ ಆಗಿಲ್ಲ. ಹಾಗೆ ಮನುಷ್ಯನಿಗೆ, ಯಾವ ಮನುಷ್ಯ ಈ ರೀತಿಯಾಗಿ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೋ, ಸ್ವಾಮಿ ನಾನು ಮಾಡಿದವನಲ್ಲ, ನೀನೇ ಮಾಡಿಸಿದವ ಅಂತ ಯಾರು ಯಾವಾಗಲೂ ಅನ್ಕೋತ ಇರ್ತಾರೋ ಅವನಿಗೆ ನ ಕರ್ಮ ಲಿಪ್ಯತೆ, ಕರ್ಮ ಅವನಿಗೆ ಲೇಪವಾಗುವುದಿಲ್ಲ. ಆದ್ದರಿಂದ ಅರ್ಜುನ, ನೀನು ನಿನ್ನ ಕರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡು. ಆದರೆ ಮಾಡಿಸಿದ್ದು ಮಾತ್ರ ನಾನು ಅಂತನ್ನುವ ಬುದ್ಧಿ, ನಾನು ಅಂದರೆ ಕೃಷ್ಣ, ನಾನು ಅನ್ನುವ ಬುದ್ಧಿ ನಿನಗಿರಲಿ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಮತ್ತೆ ಅದರ ಮುಂದೆ ಬರೆದ ವಿಚಾರವನ್ನು ಮತ್ತೆ ನಾವು ನಾಳಿನ ದಿವಸ ನೋಡೋಣ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 11 ಹಾಗೂ 12ನೆಯ ಶ್ಲೋಕಗಳು. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮರೂಪೇಣ ಫಲೇ ಸಕ್ತೋ ನಿಬಧ್ಯತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ, ಹಾಗಾದರೆ ಯೋಗಿಗಳು ಮಾಡುವಂತಹ ಕರ್ಮ ಅವರಿಗೆ ಲೇಪವೇ ಆಗೋದಿಲ್ವಾ ಅಂತ ಮತ್ತೆ ಅರ್ಜುನ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾನೆ, ಯೋಗಿಗಳು ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಸಂಘ ಅಂದರೆ ನಾನು ನಿನ್ನೆ ದಿವಸ ಹೇಳಿದ ಹಾಗೆ ಫಲದ ಮೇಲಿನ ಅಭಿಮಾನ, ಅಂದರೆ ಫಲದ ಅಪೇಕ್ಷೆಯನ್ನು ಬಿಟ್ಟು ಆತ್ಮಶುದ್ಧಯೇ, ತಮ್ಮ ಮನಸ್ಸು ಶುದ್ಧವಾಗುವುದಕ್ಕಾಗಿ ಅವರು ಎಲ್ಲ ಕೆಲಸವನ್ನು ಮಾಡುವಂಥದ್ದು. ಕಾಯೇನ ಶರೀರದಿಂದ, ಮನಸ್ಸಿನಿಂದ ಮಾಡುವ ಕರ್ಮಗಳು, ಬುದ್ಧಿಯಿಂದ ಮಾಡುವ ಕರ್ಮಗಳು, ಕೇವಲೈಹಿ ಅಂದರೆ ವಿಷಯಾಸಕ್ತಿ ಶೂನ್ಯಗಳಾದ ಇಂದ್ರಿಯೈಹಿ ಅಪಿ ಇಂದ್ರಿಯಗಳಿಂದಲೂ ಕರ್ಮ ಕುರ್ವಂತಿ ಕರ್ಮವನ್ನು ಮಾಡುತ್ತಾರೆ. ಅಂದರೆ ಜ್ಞಾನಿಗಳು, ಯೋಗಿಗಳು ಏನಿದ್ದಾರಲ್ಲ ಅವರು ಮನಸ್ಸಿನಿಂದ, ಬುದ್ಧಿಯಿಂದ, ಶರೀರದಿಂದ ಯಾವುದೇ ರೀತಿಯಿಂದ ಕೆಲಸ ಮಾಡಿದರೂ ಕೂಡ ಅವರು ವಿಷಯಾಸಕ್ತರಾಗಿ ಮಾಡೋದಿಲ್ಲ ಅಂತ ಹೇಳಂತಂದರೆ ಅವರು ಅಭಿಮಾನರಹಿತರಾಗಿ ಮಾಡ್ತಾರೆ. ಹಿಂದಿನ ದಿನಗಳಲ್ಲಿ ಹೇಳಿದಂತೆ
ದೇವರು ನಮ್ಮಲ್ಲಿ ಇದ್ದು ಇವುಗಳನ್ನು ಮಾಡಿಸ್ತಾನೆ ಅಂತ ಚಿಂತನೆ ಮಾಡೇನೆ ಅವರ ಶಾರೀರಿಕ ಮಾನಸಿಕವಾದಂತಹ ಬೌದ್ಧಿಕವಾದಂತಹ ಎಲ್ಲ ಕರ್ಮಗಳು ಅದೇ ರೀತಿಯಾಗಿ ಅವರು ಮಾಡ್ತಾರೆ. ಆದ್ದರಿಂದಲೇನೆ ಯುಕ್ತ ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡುವವನು ಕರ್ಮಫಲಂ ತ್ಯಕ್ತ್ವಾ ನೈಷ್ಠಿಕೀಂ ಶಾಂತಿಂ ಆಪ್ನೋತಿ. ಯಾರು ಭಗವದರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡುವಂಥವರಿದ್ದಾರೋ ಅವರು ಕರ್ಮಫಲಂ ತ್ಯಕ್ತ್ವಾ ಕರ್ಮದಿಂದ ಉಂಟಾಗುವ ಫಲವನ್ನು ಬಿಟ್ಟು ನೈಷ್ಠಿಕೀಂ ಅಂತಂದರೆ ಸ್ವಾಭಾವಿಕವಾದಂತಹ, ನೈಷ್ಠಿಕೀಂ ಅಂತಂದರೆ ಸ್ವಾಭಾವಿಕವಾದಂತಹ ಶಾಂತಿಂ ಸ್ವರೂಪ ಆನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷವನ್ನು ಆಪ್ನೋತಿ ಹೊಂದುತ್ತಾರೆ. ಅಯುಕ್ತ ಅಂದರೆ ಯಾರು ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡೋದಿಲ್ಲವೋ ಅವರು ಕಾಮಕಾರೇಣ ಅಂದರೆ ಫಲ ಇಚ್ಛೆಯಿಂದ ಕರ್ಮಗಳನ್ನು ಮಾಡುವುದರಿಂದ ಫಲೇ ಸಕ್ತಃ ನಿಬದ್ಧತೆ, ಕ್ಷುದ್ರವಾದಂತಹ ಅಂದರೆ ದೇವರ ಆರಾಧನೆಯನ್ನು ಮಾಡುವಾಗ ನಾವು ಸಕಾಮವಾಗಿ ಮಾಡ್ಕೋತ ಹೋದ್ವಿ ಅಂತೇಳಂತಂದರೆ, ಸಕಾಮ ಅಂತೇಳಂತಂದ್ರೆ ನಮ್ಮ ಸಣ್ಣ ಪುಟ್ಟ ಆಕಾಂಕ್ಷೆಗಳನ್ನು ನಾವು ಪೂರ್ಣ ಮಾಡುವಂಥ ದೇವರನ್ನು ಕೇಳ್ಕೊಳ್ಳಿಕತ್ವಿ ಅಂತೇಳಂತಂದರೆ ದೇವರು ಅದನ್ನು ನಿಶ್ಚಿತವಾಗಿಯೂ ಅನುಗ್ರಹ ಮಾಡ್ತಾನೆ. ಆದರೆ ಅದು ಎಷ್ಟು ಕ್ಷುದ್ರವಾಗಿರ್ತದೆ. ನನಗೆ ನೌಕರಿ ಸಿಗೋ ಹಾಗೆ ಮಾಡು, ನನಗೆ ಮನೆ ಕೊಡಿಸೋ ಹಾಗೆ ಮಾಡು, ನನಗೆ ಹೆಂಡತಿ ಸಿಗೋ ಆಗು, ಮಕ್ಕಳಾಗುವ ಹಾಗೆ ಮಾಡು, ಇವೆಲ್ಲ ಕ್ಷುದ್ರ ಫಲಗಳು. ಪರಮಾತ್ಮನ ಪ್ರೀತಿ ಒಂದು ನಾವು ಸಂಪಾದನೆ ಮಾಡಿಬಿಟ್ವಿ ಅಂತಂದ್ರೆ ಅದು ದೊಡ್ಡ ಫಲ. ಅದು ಅದರ ಹಿಂದೆ ಉಳಿದೆಲ್ಲವೂ ಕೂಡ ನಮಗೆ ಸಿಕ್ಕಿಬಿಡ್ತವೆ. ಅದಕ್ಕೆ ಯಾರು ಕರ್ಮದ ಫಲವನ್ನು ಅಪೇಕ್ಷಿಸಿಕೊಂಡು ಮಾಡ್ತಾರೋ ಅವರು ಬಂಧನದಲ್ಲಿ ಬೀಳ್ತಾರೆ. ಯಾರು ಕರ್ಮದ ಅಪೇಕ್ಷೆ ಅಂದರೆ ಫಲದ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಾರೋ ಅವರು ಮೋಕ್ಷವನ್ನು ಪಡಿತಾರೆ, ಬಂಧನ ನಿವೃತ್ತಿಯನ್ನು ಹೊಂದುತ್ತಾರೆ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಒಟ್ಟಾರೆ ಇದರ ಈ 2 ಶ್ಲೋಕದ ಸಾರಾಂಶ ಏನು ಅಂತಂದರೆ, ಯೋಗಿಗಳು ತಮ್ಮ ಹಮ್ಮನ್ನು ಹರಿದು ಮೈಯಿಂದ, ಮನದಿಂದ, ಬುದ್ಧಿಯಿಂದ ಮತ್ತು ಬರಿಯ ಇಂದ್ರಿಯಗಳಿಂದ ಕರ್ಮ ಮಾಡುತ್ತಾರೆ. ಅದರಿಂದ ನಂಟು ನೀಗುತ್ತದೆ, ಬಗೆಯ ಶುದ್ಧಗಾಗಿ ಅವರು ಈ ರೀತಿಯಾಗಿ ಇರ್ತಾರೆ. ಯೋಗ ಬಲ್ಲವನು ಕರ್ಮದ ನಂಟು ತೊರೆದು ನಿಚ್ಚಳವಾದ ನೆಮ್ಮದಿಯನ್ನು ಪಡೆಯುತ್ತಾನೆ. ಯೋಗಿ ಅಲ್ಲದಿರುವವನು ಫಲದಲ್ಲೇ ಕಣ್ಣಿರಿಸಿ ಆಸೆಪಟ್ಟು ಮಾಡುತ್ತಾ ಅದರ ಬಂಧಿಯಾಗುತ್ತಾನೆ, ಫಲದ ಬಂಧಿಯಾಗುತ್ತಾನೆ. ಆದ್ದರಿಂದ ನಾವು ಫಲದ ಅಪೇಕ್ಷೆಯನ್ನು ಬಿಟ್ಟು ದೇವರು ಮಾಡಿಸ್ತಾ ಇದ್ದಾನೆ ಅಂತ ನಾವು ಕರ್ಮವನ್ನು ಮಾಡಬೇಕು. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 13 ಹಾಗೂ 14ನೆಯ ಶ್ಲೋಕಗಳು. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಸರ್ವಕರ್ಮಾಣಿ ಮನಸಾ
ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಮುಂದೆ ಹೇಳ್ತಾನೆ, ವಶಿ ದೇಹಿ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ. ಇಂದ್ರಿಯ ಜಯವುಳ್ಳಂತಹ ಮನುಷ್ಯನು ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ, ತನ್ನಿಂದ ಮಾಡಲ್ಪಡುವಂತಹ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ಪರಮಾತ್ಮನಲ್ಲಿ ಸಮರ್ಪಿಸಿ ಸ ಏವ ಕುರ್ವನ್, ನಾನೇ ಸ್ವತಂತ್ರನಾಗಿ ಮಾಡುತ್ತೇನೆ ಎಂಬ ಬುದ್ಧಿ ರಹಿತನಾಗಿ, ನಕಾರಯನ್, ನಾನು ಸ್ವತಂತ್ರನಾಗಿ ಮಾಡಿಸುತ್ತೇನೆ ಎಂಬ ಬುದ್ಧಿಯಿಂದ ರಹಿತನಾಗಿ. ಅಂದರೆ ಮಾಡೋದು ನಾನು ಅಲ್ಲ, ಮಾಡಿಸುವವನು ನಾನು ಅಲ್ಲ, ಮಾಡುವವನು ಅವನೇ, ಮಾಡಿಸುವವನು ಅವನೇ ಅಂತ ನವದ್ವಾರೆ, ದೇಹದಲ್ಲಿರುವಂತಹ 9 ರಂಧ್ರಗಳು, ದ್ವಾರಗಳು, ಆ ರಂಧ್ರಗಳನ್ನೇ ದ್ವಾರಗಳು ಅಂತ ಕರೆದಿದ್ದಾರೆ. ಚಕ್ಷುಷು, ಶ್ರೋತ್ರ, ಘ್ರಾಣ ಇತ್ಯಾದಿ ಎಲ್ಲವೂ. ಈ 9 ದ್ವಾರ ಇರುವಂತಹ ಪುರೇ ದೇಹವೆಂಬ ಪಟ್ಟಣದಲ್ಲಿ ಸುಖಂ, ಸುಖವಾಗುವಂತೆ ಆಸ್ತೆ ಇರುತ್ತಾನೆ. ನೋಡ್ರಿ, ಮನುಷ್ಯಾಗ ಟೆನ್ಷನ್ ಯಾವಾಗ ಅಂತಂದ್ರೆ, ನನ್ನ ಕಡೆಯಿಂದ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದಾಗ ಟೆನ್ಷನ್, ನಾನು ಹೇಳಿದ್ದನ್ನು ಮಾಡಲಿಲ್ಲ ಅಂತಂದ್ರೆ ಟೆನ್ಷನ್. ಯಾವಾಗ ಮಾಡವನು ನಾನಲ್ಲ ಅನ್ನುವ ಬುದ್ಧಿ ಇರ್ತದೆ, ಯಾವಾಗ ಮಾಡಿಸುವವನು ನಾನಲ್ಲ ಅಂತನ್ನುವ ಬುದ್ಧಿ ಇರ್ತದೆ, ಎಲ್ಲವೂ ಪರಮಾತ್ಮನ ಅಧೀನವಾಗಿ ಪರಮಾತ್ಮನ ಇಚ್ಛಾನುಸಾರವಾಗಿ ನಡ್ಕೊಂಡು ಹೋಗ್ತದೋ ಅಂತನ್ನೋನು ಯಾರು ತಿಳ್ಕೊಳ್ತಾರೋ ಅವನಿಗೆ ಟೆನ್ಷನ್ ಯಾಕಾಗ್ತದೆ? ಅವನಿಗೆ ಟೆನ್ಷನ್ ಆಗೋದಿಲ್ಲ. ಆದ್ದರಿಂದ ಸುಖವಾಗಿ ಅವನು ಇರ್ತಾನೆ. ನ ಕರ್ತೃತ್ವಂ, ಹೇ ಪ್ರಭು ಸ್ವತಂತ್ರನಾದ ಪರಮಾತ್ಮ, ಲೋಕಸ್ಯ ಕರ್ತೃತ್ವಂ, ಲೋಕಸ್ಯ ಈ ಜಗತ್ತಿಗೆ ಅಥವಾ ಜೀವ ಸಮುದಾಯಕ್ಕೆ ಕರ್ತೃತ್ವಂ, ಕ್ರಿಯೆಗಳಲ್ಲಿ ಸ್ವತಂತ್ರವಾದ ಕರ್ತೃತ್ವವನ್ನು ನ ಸೃಜತಿ, ಹುಟ್ಟಿಸೋದಿಲ್ಲ, ಕರ್ಮಾಣಿ, ಕ್ರಿಯೆಗಳಿಂದ ಹುಟ್ಟಿದ ಅದೃಷ್ಟಗಳನ್ನು, ಅದೃಷ್ಟ ಅಂತಂದ್ರೆ ಪಾಪ ಪುಣ್ಯ, ಇವು ಅದೃಷ್ಟ. ಇವು ಯಾವುದು ಕಾಣುತ್ತದ ಅದು ದೃಷ್ಟ, ಯಾವುದು ಕಾಣೋದಿಲ್ಲ ಅದು ಅದೃಷ್ಟ. ಅದೃಷ್ಟಗಳನ್ನು ನ ಸೃಜತಿ, ಹುಟ್ಟಿಸೋದಿಲ್ಲ, ಅದೃಷ್ಟಗಳಲ್ಲಿಯೂ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ ಅಂತ ಅರ್ಥ. ಲೋಕಸ್ಯ ಕರ್ಮಫಲ ಸಂಯೋಗಂ ನ ಸೃಜತಿ, ಈ ಲೋಕಕ್ಕೆ ಕರ್ಮವೋ ಫಲವೋ ಇವುಗಳ ಸಂಬಂಧವನ್ನು ಹುಟ್ಟಿಸೋದಿಲ್ಲ, ಫಲಗಳಲ್ಲಿ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ಅಂತ ಅರ್ಥ. ಫಲಗಳನ್ನು ಅಪೇಕ್ಷಾ ಪಡೋ ಸ್ವಾತಂತ್ರ್ಯ ನಮಗಿಲ್ಲ. ಸ್ವಭಾವ ತು ಏವ ಪ್ರವರ್ತತೆ, ಸ್ವತಂತ್ರನಾದ ಪರಮಾತ್ಮನೇ ಸ್ವಭಾವ ಏವತು ಅಂತೇಳಂತಂದ್ರೆ ತನ್ನಷ್ಟಕ್ಕೆ ತಾನೇ ಅಂತ ಅರ್ಥ ಅಲ್ಲ. ಸ್ವಭಾವ ಏವತು ಅಂತೇಳಂತಂದ್ರೆ ನ್ಯಾಚುರಲಿ ಅಂತೇಳಲ್ಲ, ನ್ಯಾಚುರಲ್ಲಾಗಿ ಮಾಡುವಂಥವನು ಪರಮಾತ್ಮ. ಸ್ವತಂತ್ರನಾಗಿ ಪರಮಾತ್ಮನೇ ಪ್ರವರ್ತತೆ, ಆಯಾ ವ್ಯಾಪಾರಗಳಲ್ಲಿ ಸ್ವತಂತ್ರನಾಗಿ ಪ್ರವರ್ತಿಸುತ್ತಾನೆ. ತಿಳಿತಿಲ್ರಿ? ಅಂದ್ರೆ ನಾವು ಮಾಡಿದ್ದು, ನಾವು ಮಾಡಿಸೋದು, ಮಾಡೋವನು ನಾನಲ್ಲ, ಮಾಡಿಸೋವನು ನಾನಲ್ಲ, ಎಲ್ಲವನ್ನು ಮಾಡುವವನು ಮಾಡಿಸುವವನು ಪರಮಾತ್ಮನೇ ಅಂತ ಯಾರು ತಿಳ್ಕೊಂಡಿರ್ತಾರೋ ಆ ವ್ಯಕ್ತಿ ನಿಜವಾಗಿಯೂ ಸುಖವಾಗಿ ಇರ್ತಾನೆ. ಆದ್ದರಿಂದ ನೀನು ಯುದ್ಧ ಮಾಡುವವನಲ್ಲ ಅಂತ ನೀನು ತಿಳ್ಕೊಂಡು ಯುದ್ಧವನ್ನು ಪ್ರಾರಂಭಿಸು ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡಿ ಮುಂದೆ ಪರಮಾತ್ಮ ಹೇಳ್ತಾನೆ, ಹಾಗಂದ್ರೆ ಪಾಪಗಳು ನಾವು ಮಾಡ್ತೀವಿ, ನಾವು ಪಾಪಗಳು ಗೊತ್ತಿದ್ದು ಗೊತ್ತಿಲ್ಲದೇನೋ ಪಾಪಗಳನ್ನು ನಾವು ಮಾಡ್ತೀವಿ. ಆ ಪಾಪಗಳನ್ನು ಪರಮಾತ್ಮನೇ ಮಾಡಿಸ್ತಾನಂತ ಆಯ್ತಲ್ಲ. ಹಂಗಂದ್ರೆ ಅವನನ್ನು ನಾವು ಪಾಪಿ ಅಂತ ಕರಿಬೋದೇನೋ, ಪಾಪವನ್ನು ಮಾಡಿದವನು ಅಂತ ಕರಿಬೋದೇನೋ, ಅಥವಾ ಪಾಪದ ಫಲ ಹೆಂಗೆ ನರಕಾದಿಗಳು ನಮಗೆ ಆಗ್ತಾವ ಹಂಗೆ ಪರಮಾತ್ಮನಿಗೆ ಆಗ್ತದೇನು ಅಂತ ಅರ್ಜುನ ಪ್ರಶ್ನೆ ಮಾಡಿಕೊಂಡದ್ದನ್ನು ತಿಳಿದ ಕೃಷ್ಣ ನಾಳಿನ ಶ್ಲೋಕದಲ್ಲಿ ಅವುಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 5ನೆಯ ಅಧ್ಯಾಯದ 15 ಹಾಗೂ 16ನೆಯ ಶ್ಲೋಕಗಳು. ನಾದತ್ತೇ ಕಸ್ಯಚಿತ್ ಪಾಪಂ ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ತೇನ ಮುಹ್ಯಂತಿ ಜಂತವಃ ಜ್ಞಾನೇನ ತು ತದಜ್ಞಾನಂ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವದ್ ಜ್ಞಾನಂ ತೇಷಾಂ ಆದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ ಪ್ರಕಾಶಯತಿ ತತ್ಪರಂ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ, ಎಲ್ಲವನ್ನು ಮಾಡುವವನು ನಾನೇ, ಮಾಡಿಸುವವನು ನಾನೇ ಅನ್ನುವ ವಿಚಾರವನ್ನು ಅರ್ಜುನನಿಗೆ ಉಪದೇಶ ಮಾಡಿದಾಗ, ಅರ್ಜುನನ ಸಂದೇಹವನ್ನು ತಿಳಿದ ಕೃಷ್ಣ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅರ್ಜುನನ ಸಂದೇಹ ಏನು ಅಂತಂದರೆ, ಪರಮಾತ್ಮ ನೀನೇ ಸಮಸ್ತ ಕರ್ಮಗಳನ್ನು ಸ್ವತಂತ್ರವಾಗಿ ಮಾಡಿಸುವಾಗಲೂ ಕೂಡ ನೀನೇ ಮಾಡೋವನು ಅಂತ ಹೇಳ್ತಿ, ಮಾಡಿಸೋನು ನೀನೇ ಅಂತ ಹೇಳ್ತಿ. ಕರ್ಮ ನೀನೇ ಮಾಡ್ತಿ, ಮಾಡಿಸ್ತಿ ಅಂತಾದ ಮೇಲೆ ಕೆಟ್ಟ ಕರ್ಮ ಒಳ್ಳೆಯ ಕರ್ಮನೂ ನೀನೇ ಮಾಡಿಸುವವನು, ಆವಾಗ ಕರ್ಮ ಲೇಪ ನಿನಗೆ ಯಾಕೆ ಆಗೋದಿಲ್ಲ ಅಂತ ಅರ್ಜುನನ ಸಂಶಯವಿದ್ದಾಗ ಅದಕ್ಕೆ ಉತ್ತರ ರೂಪವಾಗಿ ಅರ್ಜುನ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ನಾದತ್ತೇ ಕಸ್ಯಚಿತ್ ಪಾಪಂ ವಿಭುಃ. ವಿಭುಃ ಸ್ವಾಮಿಯಾದ ಪರಮಾತ್ಮನು ಕಸ್ಯಚಿತ್ ಪಾಪಂ ನ ಆದತ್ತೇ, ಯಾವ ಕರ್ಮದ ಪಾಪವನ್ನು ನ ಆದತ್ತೇ ಅವನು ಸ್ವೀಕಾರ ಮಾಡೋದಿಲ್ಲ. ಅಜ್ಞಾನೇನ ಜ್ಞಾನಂ, ಅಜ್ಞಾನದಿಂದ ಜ್ಞಾನಕ್ಕೆ ಸಾಧನವಾದ ಬುದ್ಧಿಯು ಆವೃತಂ ಮುಚ್ಚಲ್ಪಟ್ಟಿದೆ. ನಮ್ಮ ಬುದ್ಧಿ ಏನಾಗ್ಯದ, ನಮ್ಮ ಅಜ್ಞಾನದಿಂದ ಮುಚ್ಚೋಗಿಬಿಟ್ಟದ. ಅದನ್ನು ಯಥಾರ್ಥವಾಗಿ ನಾವು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಜ್ಞಾನದಿಂದ ಆವೃತವಾದಂತಹ ಈ ಬುದ್ಧಿ, ಜಂತವಃ ಪ್ರಾಣಿಗಳು ಮುಹ್ಯಂತಿ, ಪರಮಾತ್ಮನನ್ನು ತಿಳಿದುಕೊಳ್ಳುವುದಿಲ್ಲ, ಮೋಹಗೊಳ್ತಾರೆ. ಅಲ್ಲಿ ಪರಮಾತ್ಮನನ್ನು ತಿಳ್ಕೊಳ್ಬೇಕು, ಅದಕ್ಕೆ ಬುದ್ಧಿ ಬೇಕು. ಆ ಬುದ್ಧಿ ಏನಾಗ್ಯದ, ಅಜ್ಞಾನದಿಂದ ಆವೃತವಾಗಿ ಹೋಗಿಬಿಟ್ಟದ. ಆದ್ದರಿಂದ ಪರಮಾತ್ಮನ ತತ್ವ ನಮಗೆ ಅರ್ಥವಾಗ್ತಾ ಇಲ್ಲ. ಪರಮಾತ್ಮ ಎಲ್ಲ ಸ್ಥಳಗಳಲ್ಲಿಯೂ ಪ್ರವರ್ತಕನಾಗಿದ್ದಾನೆ, ಎಲ್ಲ ಕಡೆನೂ ಅವನೇ ಇದ್ದಾನಿಲ್ಲ, ಎಲ್ಲ ಕಡೆಗೂ ಅವನೇ ಕೆಲಸ ಮಾಡಿಸುವವನು ಆಗಿದ್ದಾನೋ ಇಲ್ಲೋ. ಹೀಗಿರುವಾಗ ಅವ ನಮ್ಮ ಕಣ್ಣಿಗೆ ಯಾಕೆ ಕಾಣುವುದಿಲ್ಲ ಅಂತ ಕೇಳಿದರೆ, ಅದಕ್ಕೆ ಈ ಶ್ಲೋಕದಿಂದ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ಜ್ಞಾನೇನ ತು ತದಾ ಜ್ಞಾನಂ, ಆತ್ಮನಃ ಅಂದರೆ ಪರಮಾತ್ಮನಃ, ಜ್ಞಾನೇನ ಜ್ಞಾನದಿಂದ, ಯೇಷಾಂ ತತ ಅಜ್ಞಾನಂ, ಯಾರ ಆ ಅಜ್ಞಾನವು ನಾಶ ಮಾಡಲ್ಪಟ್ಟಿದೆಯೋ, ತೇಷಾಂ ಅವರ ಜ್ಞಾನಂ ತು ಅಪರೋಕ್ಷ ಜ್ಞಾನವೇ, ತತ್ ಆ ಪರಬ್ರಹ್ಮನನ್ನ ಆದಿತ್ಯವತ ಸೂರ್ಯನಂತೆ ಪ್ರಕಾಶಯತಿ ಪ್ರಕಾಶಿಸುವಂತೆ ಮಾಡುತ್ತದೆ. ಅಂದರೆ ಒಂದು
ಬುದ್ಧಿಗೆ ಅಜ್ಞಾನವೆಂಬ ಆವರಕ ಬಂದಿದೆ ನಮಗೆ. ಆ ಆವರಕ ಹೋಗಬೇಕು ಅಂತ ಹೇಳಂತಂದರೆ ಪರಮಾತ್ಮನ ಜ್ಞಾನ ನಾವು ಮಾಡ್ಕೊಳ್ಬೇಕು. ಒಮ್ಮೆ ಪರಮಾತ್ಮನ ಜ್ಞಾನವನ್ನು ನಾವು ಮಾಡ್ಕೊಂಡ್ವಿ ಅಂತ ಹೇಳಂತಂದರೆ ಯಾವ ರೀತಿಯಾಗಿ ಸೂರ್ಯ ಉದಯಿಸಿದಾಗ ಅವನ ಪ್ರಕಾಶಗಳು ಎಲ್ಲ ಕಡೆಗೂ ಹರಡಿ ಮುಚ್ಚಿಟ್ಟಿದ್ದು ಎಲ್ಲನೂ ಕಾಣಲಿಕ್ಕೆ ಪ್ರಾರಂಭ ಮಾಡ್ತದೋ ಹಾಗೆ ಪರಮಾತ್ಮನ ಅಪರೋಕ್ಷ ಜ್ಞಾನ ನಮಗೆ ಆಯಿತು ಅಂತ ಹೇಳಂತಂದರೆ ಇಂತಹ ಸಂಶಯಗಳು ಅಂದರೆ ಪರಮಾತ್ಮಗೆ ಯಾಕೆ ಲೇಪ ಆಗುವುದಿಲ್ಲ ಇತ್ಯಾದಿ ಲೇಪ ಆಗದೇ ಇರುವಂತಹ ವಿಚಾರಗಳು ನಮಗೆ ಜ್ಞಾನೋದಯವಾಗ್ತಾ ಹೋಗ್ತದೆ. ಒಟ್ಟಾರೆ ಅಭಿಪ್ರಾಯ ಏನು? ಪರಮಾತ್ಮನನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಪರಮಾತ್ಮನನ್ನು ನಾವು ಸರಿಯಾಗಿ ತಿಳಿದುಕೊಳ್ಳೋಣದರಿಂದಲೇ ನಮ್ಮ ಅಜ್ಞಾನ ಪರಿಹಾರವಾಗ್ತದೆ. ಯಾವಾಗ ಅಜ್ಞಾನ ಪರಿಹಾರವಾಗ್ತದೋ ಆಗ ಈ ವಿಚಾರಗಳಿಗೆ ಅವಕಾಶವಿರುವುದಿಲ್ಲ. ಮತ್ತೊಂದು ವಿಚಾರವನ್ನು ಪರಮಾತ್ಮನಿಗೆ ಯಾಕೆ ಪಾಪದ ಲೇಪ ಇಲ್ಲ ಅನ್ನುವುದನ್ನು ಮತ್ತೆ ನಾಳಿನ ದಿವಸ ನಾವು ನೋಡೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತಿನ ದಿವಸ ಶಾರ್ವರಿ ನಾಮ ಸಂವತ್ಸರದ ಕಡೆಯ ಭಗವದ್ಗೀತಾ. ನಾಳೆಯಿಂದ ಹೊಸ ಸಂವತ್ಸರ. ಹೊಸ ಸಂವತ್ಸರದಲ್ಲಿ ನಾವು ಭಗವದ್ಗೀತೆಯ ಶ್ರವಣವನ್ನು ಮಾಡೋಣ. ಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 17 ಹಾಗೂ 18ನೆಯ ಶ್ಲೋಕಗಳು. ಎಲ್ಲರಿಗೂ ಪ್ಲವನಾಮ ಸಂವತ್ಸರದ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ತದ್ಬುದ್ಧಯಸ್ತದಾತ್ಮಾನಃ ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ಜ್ಞಾನನಿರ್ಧೂತಕಲ್ಮಷಾಃ ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ ತದುದ್ಭಯಸ್ತದಾತ್ಮಾನಃ ತನ್ನಿಷ್ಠಸ್ತ್ವತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಮಷಾಃ ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಸ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ತದುದ್ಭವಃ ತದುದ್ಧಯಃ, ಆ ಪರಮಾತ್ಮನಲ್ಲೇ ಮನಸ್ಸು ಉಳ್ತಕ್ಕಂತಹ, ತದಾತ್ಮಾನಃ ಅವನನ್ನೇ ನನ್ನ ಸ್ವಾಮಿ ಅಂತ ತಿಳಿದುಕೊಂಡಂತಹ, ತನ್ನಿಷ್ಠಾ ಪರಮಾತ್ಮನಲ್ಲಿಯೇ ಯಾವಾಗಲೂ ಮನಸ್ಸುಳ್ಳವರು, ಅಂದರೆ ಪರಮಾತ್ಮನೇ ನಮಗೆಲ್ಲರಿಗೂ ಆಧಾರ ಅಂತ ತಿಳಿದುಕೊಂಡವರು. ತತ್ಪರಾಯಣ ಪರಮಾತ್ಮನನ್ನೇ ಮುಖ್ಯ ಪ್ರಾಪ್ಯ ಅಂತ ತಿಳಿದುಕೊಂಡಂಥವರು. ಜ್ಞಾನ ನಿರ್ಧೂತ ಕಲ್ಮಷಾಹ, ಜ್ಞಾನ ನಿರ್ಧೂತ ಕಲ್ಮಷಾಹ ಅಂತಂದರೆ ಜ್ಞಾನಯೋಗದಿಂದ ಹೋಗಲಾಡಿಸಲ್ಪಟ್ಟ ಪಾಪಗಳುಳ್ಳ ಜ್ಞಾನಿಗಳು. ಅಂಥವರು ಪುನರಾವೃತ್ತಿಂ ಅಪುನರಾವೃತ್ತಿಂ ಅಂದರೆ
ಪುನರಾವೃತ್ತಿರಹಿತವಾದಂತಹ ವೈಕುಂಠವೇ ಮೊದಲಾದಂತಹ ಸ್ಥಾನಗಳನ್ನು ಗಚ್ಚಂತಿ. ಅಂದರೆ ಯಾರು ತದುದ್ಭವ ತದಾತ್ಮಾನಃ ತನ್ನಿಷ್ಠ ತತ್ಪರಾಯಣ, ಈ ಕ್ವಾಲಿಫಿಕೇಶನ್ ಉಳ್ಳವರಿದ್ದಾರೋ, ಅಂದರೆ ಪರಮಾತ್ಮನಲ್ಲೇ ಮನಸ್ಸುಳ್ಳವರು, ಅವನನ್ನೇ ಸ್ವಾಮಿ ಎಂದು ತಿಳಿದವರು, ಅವನಲ್ಲೇ ನೆಲೆಗೊಂಡಂಥವರು, ಅವನಿಗೆ ಶರಣಾದವರು, ಅವನನ್ನು ಕಂಡು ಬಾಳ ಕೊಳೆಯನ್ನು ಕಳೆದುಕೊಂಡಂಥವರು, ಇವರು ಇನ್ನೊಮ್ಮೆ ಹುಟ್ಟಿ ಬರೋದಿಲ್ಲ. ಅಂತಹ ಮೋಕ್ಷಕ್ಕೆ ಅವರು ಹೋಗುತ್ತಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ಪಂಡಿತರು ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ವಿನಯಗಳಿಂದ ಯುಕ್ತನಾದಂತಹ ಬ್ರಾಹ್ಮಣೆ, ಅಂದರೆ ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯಾ ಇದೆ, ವಿನಯ ಇರಲಿಲ್ಲ ಅಂತಂದ್ರೂ ಅದು ಉಪಯೋಗಕ್ಕೆ ಬರದೇ ಇರುವಂಥದ್ದು. ಬೇಕಾದಷ್ಟು ವಿದ್ವಾಂಸರಾಗಿರಬಹುದು ನಾವು, ಆದರೆ ವಿನಯ ಇರಲಿಲ್ಲ ಅಂತೇಳಂತಂದರೆ ಆ ವಿದ್ಯೆ ಎದಕ್ಕೂ ಉಪಯೋಗ ಇಲ್ಲ. ಅಂಥವರನ್ನೇ ಕನ್ಸಿಡರ್ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಬರೀ ವಿದ್ಯಾ ಇದ್ದವನು ಬ್ರಾಹ್ಮಣನಾಗೋದಿಲ್ಲ. ವಿದ್ಯಾ ಇದ್ದು ವಿನಯವೂ ಯಾರಲ್ಲಿ ಇದೆಯೋ ಅವನನ್ನು ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡಿದ್ದಾರೆ. ವಿದ್ಯಾ ಇಲ್ಲದೇನೆ ಬರೀ ವಿನಯ ಇತ್ತು ಅಂತಂದ್ರೂ ಪ್ರಯೋಜನ ಇಲ್ಲ. ವಿದ್ಯಾ ಇದ್ದು ವಿನಯ ಇಲ್ಲದೆ ಇದ್ದರೂ ಪ್ರಯೋಜನ ಇಲ್ಲ. ವಿದ್ಯೆಯೂ ಇರಬೇಕು, ವಿದ್ಯೆಯ ಜೊತೆಗೆ ವಿನಯವೂ ಇರಬೇಕು. ಇಂತಹ ವಿದ್ಯಾ ವಿನಯ ಸಂಪನ್ನನಾದಂತಹ ಬ್ರಾಹ್ಮಣನಲ್ಲಿಯೂ ಏವಚ ಮತ್ತು ಗವಿ ಅಂತೇಳಂತಂದರೆ ಆಕಳಿನಲ್ಲಿಯೂ, ಹಸ್ತಿನಿ ಆನೆಯಲ್ಲಿಯೂ, ಮತ್ತು ಶುನಿ ಅಂತಂದರೆ ನಾಯಿಯಲ್ಲಿಯೂ, ಬರೇ ನಾಯಿ ತನಕ ಬರಲಿಲ್ಲ ಕೃಷ್ಣ. ಶ್ವಪಾಕೇಚ, ಶ್ವಪಾಕ ಅಂತೇಳಂದ್ರೆ ಅಂತಂದ್ರೆ ನಾಯಿ, ಶ್ವಪಾಕ ಅಂತೇಳಂತಂದ್ರೆ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವಂತಹ ಒಂದು ಜಾತಿ. ಅಂಥವರನ್ನು ನೋಡಿದರೂ ಕೂಡ ನಾವು ಅವರನ್ನು ತಾತ್ಸಾರದಿಂದ ನೋಡುವಂಥದ್ದಲ್ಲ. ಆ ಚಂಡಾಲನಲ್ಲಿಯೂ ಕೂಡ ಸಮದರ್ಶಿನಃ, ನಿರ್ದೋಷನಾದ ಪರಮಾತ್ಮನನ್ನು ನೋಡುತ್ತಾರೆ. ಅವರಿಗೆ ಯಾವುದು ಬಾಡಿ ಪ್ರಧಾನ ಅಲ್ಲೇ ಅಲ್ಲ. ಪಂಡಿತನಲ್ಲಿ ಇರುವಂತಹ ಪರಮಾತ್ಮ, ಆನೆಯಲ್ಲಿರುವಂತಹ ಪರಮಾತ್ಮ, ನಾಯಿಯಲ್ಲಿ ಇರುವಂತಹ ಪರಮಾತ್ಮ, ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವಂತಹ ವ್ಯಕ್ತಿಯಲ್ಲಿ ಇರುವ ಪರಮಾತ್ಮ, ಎಲ್ಲರೂ ಒಂದೇ ಅಂತಂತ ಜ್ಞಾನಿಗಳಾಗಿರ್ತಕ್ಕಂಥವರು ಅದನ್ನು ನೋಡ್ತಾರೆ. ಸೊ ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ, ಪರಮಾತ್ಮನಿಲ್ಲದೆ ಇರುವ ಜಾಗ ಯಾವುದೂ ಇಲ್ಲ. ಹೀಗಾಗಿ ನಾವು ಯಾರನ್ನೂ ದ್ವೇಷ ಮಾಡುವುದಾಗಲಿ, ಅಸಹ್ಯ ಪಟ್ಟುಕೊಳ್ಳೋದಾಗಲಿ, ಕೀಳರಿಮೆಯಿಂದ ನೋಡೋದಾಗಲಿ ಸಲ್ಲ. ತಿಳಿದಂಥವರಾದರೂ ಹೀಗೆ ಮಾಡಬಾರ್ದು. ಯಾಕಂತಂದರೆ ಎಲ್ಲದರೊಳಗೂ ಪರಮಾತ್ಮ ಇದ್ದೇ ಇದ್ದಾನೆ. ಅಂದರೆ ಉಚ್ಚ ನೀಚ ಅಧಿಷ್ಠಾನಗಳಲ್ಲಿ ಇರುವ ಪರಮಾತ್ಮನು ನಿರ್ದೋಷನಾಗಿಯೇ ಇರುತ್ತಾನೆ. ಅವನೊಳಗೆ ದೇವರಿದ್ದಾನೋ ಇಲ್ಲೋ, ನಮ್ಮೊಳಗೆ ದೇವರಿದ್ದಾನೋ ಇಲ್ಲೋ, ನಾಯಿ ಒಳಗೆ ದೇವರಿದ್ದಾನೋ ಇಲ್ಲೋ, ಆನೆ ಒಳಗೆ ದೇವರಿದ್ದಾನೋ ಇಲ್ಲೋ. ದೇವರಿಲ್ಲ ಅಂತಂದ್ರೆ ಯಾರ ವ್ಯಾಪಾರ ನಡೀತದ? ಎಲ್ಲರೊಳಗೂ ದೇವರಿದ್ದಾನೆ. ಆ ಎಲ್ಲರೊಳಗೂ ಇರುವ ದೇವರು ನಿರ್ದೋಷನಾಗಿ ಇದ್ದಾನೆ. ಅಂದ್ರೆ ನಮ್ಮೊಳಗಷ್ಟೇ ಪ್ಯೂರ್ ಇದ್ದಾನ, ಅವರೊಳಗೆ ಒಂದು ಸ್ವಲ್ಪ ಮಿಕ್ಸ್ ಆಗಿದ್ದಾನ ಅಂತಲ್ಲ. ಎಲ್ಲರೊಳಗೂ ಇರುವ ಪರಮಾತ್ಮ ನಿರ್ದೋಷನಾಗೇನೆ ಇದ್ದಾನೆ. ಆದ್ದರಿಂದ ದೋಷ ವಿಶಿಷ್ಟನಾಗುವುದಿಲ್ಲ ಅಂತ ಪಂಡಿತರು, ಜ್ಞಾನಿಗಳು ತಿಳಿದುಕೊಳ್ತಾರೆ ಅಂತ ಹೇಳ್ತಾ, ಈ ಶಾರ್ವರಿ ಅಂತನ್ನುವ ಸಂವತ್ಸರ, ಕತ್ತಲಿನ ಸಂವತ್ಸರ, ಇದು ನಿನ್ನೆಗೆ ಮುಕ್ತಾಯವಾಯಿತು. ರೋಗ ರುಜಿನಗಳೆಲ್ಲವೂ ನಿನ್ನೆಗೆ ಮುಕ್ತಾಯವಾಗಿ ಹೋಗಲಿ. ಪ್ಲವ ಅಂಥೇಳಂತಂದರೆ ಉರುಗೋಲು, ಪ್ಲವ ಅಂಥೇಳಂತಂದರೆ ಡೋಣಿ. ಈ ರೋಗದ ಡೋಣಿಯಲ್ಲಿ, ರೋಗದ ಸಮುದ್ರ, ಸಂಸಾರವೆಂಬ ಸಮುದ್ರದೊಳಗೆ ನಾವೆಲ್ಲರೂ ಬಿದ್ದೀವಿ. ಪ್ಲವನಾಮಕನಾದ ಪರಮಾತ್ಮ ನಮ್ಮನ್ನು ಈ ತನ್ನ ಡೋಣಿ ಒಳಗೆ ಕೂಡಿಸಿಕೊಂಡು, ಪರಮಾತ್ಮನೇ ಅಂಬಿಗ, ಪರಮಾತ್ಮನೇ ಡೋಣಿ, ನಾವು ಈ ಸಂಸಾರವೆಂಬ ಸಮುದ್ರದಲ್ಲಿ ಬಿದ್ದಿರುವಂತಹ ಮೀನುಗಳು, ಒದ್ದಾಡ್ತಾ ಇರುವಂತಹ ಮೀನುಗಳು, ನಮ್ಮೆಲ್ಲರನ್ನೂ ಅವನು ದಂಡಿಗೆ ಹಚ್ಚಲಿ ಅಂತ ಪ್ರಾರ್ಥನೆಯೊಂದಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಮತ್ತೊಮ್ಮೆ ಎಲ್ಲರಿಗೂ ಪ್ಲವ ಸಂವತ್ಸರದ ಯುಗಾದಿಯ ಶುಭಾಶಯಗಳು.
ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 5ನೆಯ ಅಧ್ಯಾಯದ 19 ಹಾಗೂ 20ನೆಯ ಶ್ಲೋಕಗಳು. ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ, ಯೇಷಾಂ ಯಾರ ಮನಸ್ಸು ಸಾಮ್ಯ ಅಂದರೆ ಪರಮಾತ್ಮನ ನಿರ್ದೋಷತ್ವದಲ್ಲಿ, ಸಾಮ್ಯ ಅಂತಂದರೆ ಸಮಸ್ಯ ಭಾವ ಸಾಮ್ಯಂ ತಸ್ಮಿನ್ ಸಾಮ್ಯೆ ಅಂತ ಅರ್ಥ. ಪರಮಾತ್ಮನ ನಿರ್ದೋಷತ್ವದಲ್ಲಿ ಸ್ಥಿತಂ ಇರುತ್ತದೆಯೋ ಅಂದರೆ ಯಾರು ಪರಮಾತ್ಮನನ್ನು ನಿರ್ದೋಷಿ ಅಂತ ತಿಳಿದುಕೊಂಡಿರ್ತಾರೋ, ತೈಹಿ ಆ ಬ್ರಹ್ಮನು ನಿರ್ದೋಷಿ ಎಂದು ತಿಳಿದುಕೊಂಡವರಿಂದ ಇಹ ಏವ ಈ ಜನ್ಮದಲ್ಲಿಯೇ ಸರ್ಗಃ ಜನನ ಮರಣ ರೂಪವಾದ ಸಂಸಾರವು ಜಿತಃ ಜಯಿಸಲ್ಪಟ್ಟಿದೆ. ಅಂದರೆ ಅವರು ಪುನಃ ಜನನ ಮರಣಗಳನ್ನು ಹೊಂದದೆ ಮುಕ್ತರಾಗುತ್ತಾರೆ. ಅಂದರೆ ಅಭಿಪ್ರಾಯ ಇಷ್ಟೇ. ನಿನ್ನೆಯ ಶ್ಲೋಕದಲ್ಲಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಏನು ಹೇಳಿದರು, ಅದಕ್ಕೆ ಸಂವಾದಿಯಾಗಿ ಈ ಶ್ಲೋಕವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಇವರು ಎಲ್ಲರೊಳಗಿರುವ ಪರಮಾತ್ಮ ನಿರ್ದೋಷನಾಗಿದ್ದಾನೆ ಅಂತ ಯಾರು ತಿಳ್ಕೊಂಡಿರ್ತಾರೋ, ಸಮದರ್ಶಿನಃ ಅನ್ನುವ ಪದಕ್ಕೆ ನಿರ್ದೋಷನಾದ ಬ್ರಹ್ಮನನ್ನು ನೋಡುವವರು ಎಂಬ ಅರ್ಥವನ್ನು ಕೃಷ್ಣನೇ ನಮಗೆ ತೋರಿಸಿಕೊಡ್ತಾನೆ. ಹೀಗೆ ಯಾರು ಎಲ್ಲರೊಳಗೂ ಇರುವಂತಹ ಪರಮಾತ್ಮ ಇವನು ನಿರ್ದೋಷಿ ಅಂತ ತಿಳ್ಕೊಂಡಿರ್ತಾರೋ ಅವರು ಜನನ ಮರಣ ರೂಪವಾದ ಈ ಸಂಸಾರ ಅಂತಂದ್ರೆ ಇದೆ. ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಇದೇ ಶ್ರೀಕೃಷ್ಣ ಪರಮಾತ್ಮ ಮೊದಲಿಗೆ ಹೇಳಿದ ಹಾಗೆ, ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಮತ್ತೆ ಹುಟ್ಟು, ಇವೆಲ್ಲವೂ ಇರೋದೆ. ಇದರಿಂದ ಹೊರಗೆ ಬರಬೇಕು ಅಂತಂದರೆ ಪರಮಾತ್ಮ ನಿರ್ದೋಷನಾಗಿದ್ದಾನೆ, ಎಲ್ಲರೊಳಗೂ ಇದ್ದಾನೆ. ಎಲ್ಲರೊಳಗೂ ಇರುವ ಪರಮಾತ್ಮ ನಿರ್ದೋಷನಾಗಿದ್ದಾನೆ ಅಂತ ತಿಳಿದುಕೊಳ್ಬೇಕು. ಅದರ ಜೊತೆಗೆ ಕೆಲವೊಂದು ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಬ್ರಹ್ಮನು ಸ್ವತಂತ್ರನಾದವನು, ಸರ್ವಕರ್ತನಾಗಿರ್ತಕ್ಕಂಥವನು ಎನ್ನುವ ಜ್ಞಾನವುಳ್ಳ ಬ್ರಹ್ಮನಲ್ಲಿ ಸ್ಥಿತಃ ಯಾವಾಗಲೂ ಇರುವ ಯೋಗಿ, ಅಂದರೆ ಬ್ರಹ್ಮನಲ್ಲೇನೆ ಮನಸ್ಸನ್ನು ಇಟ್ಟಿರುವಂತಹ ಯೋಗಿ ಅಸಮ್ಮೂಢ ಸನ್ ಅಂತಂದರೆ ಪ್ರಿಯ ಪದಾರ್ಥಗಳನ್ನು ಹೊಂದುವುದು, ಅಪ್ರಿಯಗಳನ್ನು ಹೊಂದುವುದರಲ್ಲಿ
ಹೊಂದದೇ ಇರುವುದು, ಇವುಗಳಲ್ಲಿ ನಾನು ಸ್ವತಂತ್ರನು ಎಂಬ ಮಿಥ್ಯಾಜ್ಞಾನ, ಅಜ್ಞಾನರಹಿತನಾಗಿ ಸ್ಥಿರಬುದ್ಧಿ ಸನ್, ದೃಢವಾದ ಮನಸ್ಸುಳ್ಳವನಾಗಬೇಕು. ಇದು ಬೆಳೆಸ್ಕೊಳ್ಬೇಕು. ಏನೋ ಒಂದು ಕೆಟ್ಟ ಘಟನೆ ನಡೀತು, ಅದಕ್ಕೆ ನಾನು ಕಾರಣ ಅಂತ ಕುಗ್ಗಿ ಕೂಡಬಾರ್ದು. ಏನೋ ಒಳ್ಳೆಯದಾಯಿತು, ಅದು ನನ್ನಿಂದನೇ ಆದದ್ದು, ನಾನೇ ಮಾಡಿದವ ಅಂತ ಭಯಂಕರ ಹಿಗ್ಗಬಾರದು. ಹೀಗೆ ಇರುವವನನ್ನು ಯೋಗಿ ಅಂತ ಕರೆದಾರ. ಇಂತಹ ಯೋಗಿ ಪ್ರಿಯಂ ಪ್ರಾಪ್ಯ ನ ಪ್ರಹೃಷ್ಯೇತ್. ಪರಮಾತ್ಮನಲ್ಲಿ ಮನಸ್ಸಿಟ್ಟಿರುವಂತಹ ವ್ಯಕ್ತಿಗೆ ಪ್ರಿಯಂ ಪ್ರಾಪ್ಯ, ಏನಾದರೂ ಒಳ್ಳೆಯದಾಯಿತು ಅಂತೇಳಂತಂದರೆ ನ ಪ್ರಹೃಷ್ಯೇತ್. ಪ್ರಹೃಷ್ಯೇತ್ ಅಂತೇಳಂತಂದರೆ ಭಯಂಕರ ಎಕ್ಸೈಟ್ ಆಗಿ ಸಂತೋಷ ಪಡೋದು, ಅಷ್ಟೇ. ಎಷ್ಟು ಬೇಕು ಅಷ್ಟೇ ಸಂತೋಷ ಪಡೋದು. ಓಕೆ, ವೆಲ್ ಡನ್, ಗುಡ್ ಅಂತಿರಬೇಕು, ಮುಂದೆ ಹೋಗ್ತಿರ್ಬೇಕು. ಭಯಂಕರ ಎಕ್ಸೈಟ್ ಆಗ್ಲಿಕ್ಕೆ ಹೋಗಬಾರ್ದು. ಚ ಮತ್ತು ಅಪ್ರಿಯಂ ಪ್ರಾಪ್ಯ, ನಿಮಗೆ ಇಷ್ಟವಿಲ್ಲದೆ ಇರುವಂತಹ ಪದಾರ್ಥಗಳು ಪ್ರಾಪ್ಯ ಹೊಂದಿತು ಅಂಥೇಳಂತಂದರೆ, ಬಂತು ಅಂಥೇಳಂತಂದರೆ ನ ಉದ್ವಿಜೇತ್, ಉದ್ವೇಗ ಹೊಂದಬಾರ್ದು. ಅಯ್ಯೋ ಹಿಂಗಾಗಿಬಿಡ್ತಲ್ಲ ಅಂತ ಭಯಂಕರ, ಅದಕ್ಕೂ ಓವರ್ ಎಕ್ಸೈಟ್ ಆಗಬಾರ್ದು. ಸಂತೋಷ ಆದರೂ ಓವರ್ ಎಕ್ಸೈಟ್ ಆಗಿ ಓವರ್ ರಿಯಾಕ್ಟ್ ಮಾಡಬಾರ್ದು. ದೇವರು ಮಾಡಿಸಿದ ಅಂತ ಅಂದ್ಕೊಳ್ಬೇಕು. ಬಹಳ ದುಃಖದ ಪ್ರಸಂಗ ಬಂದರೂ ಕೂಡ ಓವರ್ ಎಕ್ಸೈಟ್ ಆಗಬಾರ್ದು, ಬಹಳ ದುಃಖ ಪಡಬಾರ್ದು. ಇದು ದೇವರು ಮಾಡಿಸಿದ್ದು ಅಂತಲೇ ಅಂದ್ಕೊಳ್ಬೇಕು. ಅಂತ ಅಂದ್ಕೊಂಡವನಿಗೆ ಮಾತ್ರ ಪರಮಾತ್ಮ ಸಿಗ್ತಾನೆ ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾನೆ. ಬಹಳಷ್ಟು ಕಷ್ಟ ಹಿಂಗೆ ಮಾಡ್ಕೊಳ್ಳೋದು, ಹಿಂಗೆ ವಿಚಾರ ಬರೋದು ಬಹಳ ಕಷ್ಟ. ಕಷ್ಟ ಅಂತ ಬಿಟ್ಟುಬಿಡೋದಲ್ಲ, ನಾವು ವಿ ಶುಡ್ ಕೀಪ್ ಇಟ್ ಪ್ರಾಕ್ಟೀಸ್ ಮಾಡ್ಕೋತ ಹೋಗಬೇಕು. ಏನೇ ಆದರೂ ಪರಮಾತ್ಮನಿಂದ ಆಗಿದೆ. ನಮ್ಮಲ್ಲಿ ಏನಾಗಿದೆ ಇವತ್ತಿನ ಸ್ವಭಾವ ಅಂತಂದರೆ, ಕೆಟ್ಟದ್ದಾಯಿತು ಅಂತೇಳಂತಂದರೆ ದೇವರಿಗೆ ಬೈತೀವಿ. ದೇವರಿಗೆ ಇಷ್ಟು ಮಾಡಿದ್ವಿ ಅಷ್ಟು ಮಾಡಿದ್ವಿ, ಆದರೂ ನಮಗೆ ದೇವರು ಕಣ್ಣು ತೆಗಿಲೇ ಇಲ್ಲ ಅಂತ ಹೇಳ್ತೀವಿ. ಒಳ್ಳೆಯದಾಯಿತು ಅಂತೇಳಂತಂದರೆ ಎಲ್ಲ ನನ್ನಿಂದನೇ ಆಯಿತು ಅಂತ ಹೇಳ್ತಾ ಇದ್ದೀವಿ. ಕೃಷ್ಣ ಹೇಳ್ತಾನೆ, ಎರಡಕ್ಕೂ ಪರಮಾತ್ಮ ಅಂಥೇಳಿ ಅನ್ರಿ. ಏನಾದರೂ ದೇವರೇ ಮಾಡಿಸಿದ್ದು ಅಂತನ್ರಿ, ಅವಾಗ ಓವರ್ ಎಕ್ಸಾರ್ಷನ್ ಕಡಿಮೆ ಆಗ್ತದೆ ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ, ಮತ್ತೆ ಕೆಲವೊಂದು ಉಪದೇಶಗಳನ್ನು ಹೇಗೆ ಇರಬೇಕು, ಜ್ಞಾನಿಗಳ ಲಕ್ಷಣ ಏನು, ಹೇಗಿರಬೇಕು ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 21 ಹಾಗೂ 22ನೆಯ ಶ್ಲೋಕಗಳು. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮಾ ವಿಂದತ್ಯಾತ್ಮನಿ ಯತ್ಸುಖಂ ಸಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಷಯ್ಯಮಶ್ನುತೆ ಯೇಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮಾ ವಿಂದತ್ಯಾತ್ಮನಿ ಯತ್ಸುಖಂ ಸಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಷಯಮಶ್ನುತೆ ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ
ನಮ್ಮೊಳಗೆ ನಾವು ಯಾವ ರೀತಿಯಾಗಿ ಸಂತೋಷವಾಗಿ ಇರಬೇಕು ಅನ್ನೋದನ್ನು ಹೇಳ್ತಾ ಮುಂದೆ ಹೇಳ್ತಾನೆ. ಬಾಹ್ಯಸ್ಪರ್ಶೇಶು, ಬಾಹ್ಯಗಳಾದ ದರ್ಶನ, ಸ್ಪರ್ಶನ, ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಾತ್ಮ, ಮನಸ್ಸನ್ನು ಬಿಟ್ಟವರಾಗಿ, ಆಸಕ್ತಿಯನ್ನು ಬಿಟ್ಟವರಾಗಿ, ಯಾವ ಸನ್ಯಾಸಿಯು ಆತ್ಮನಿ ಯತ್ ಸುಖಂ, ತನ್ನಲ್ಲಿ ಯಾವ ಸುಖವನ್ನು ಅಂದರೆ ತನ್ನ ಸ್ವರೂಪ ಸುಖವನ್ನು ವಿಂದತಿ ಹೊಂದುತ್ತಾನೆಯೋ ಸಹ ಆ ಸನ್ಯಾಸಿಯು, ಅಂದರೆ ಏನು ಹೇಳ್ತಾರೆ ಅಂತಂದರೆ ಪರಮಾತ್ಮನ ದರ್ಶನವಾದಾಗ ಅವನಿಗೆ ಆಗುವ ಸಂತೋಷ, ಅವನಿಗೆ ಆಗುವ ಸುಖ, ಆ ಸಂತೋಷವನ್ನು ಯಾರು ಪಡ್ತಾನೋ ಸಹ ಆ ಸನ್ಯಾಸಿಯು ಬ್ರಹ್ಮಯೋಗಯುಕ್ತಾತ್ಮ ಸನ್, ಬ್ರಹ್ಮನಲ್ಲಿ ಯೋಗ ಧ್ಯಾನದಿಂದ ಯುಕ್ತವಾದ ಮನಸ್ಸುಳ್ಳವನಾಗಿ, ಅಕ್ಷಯ್ಯಂ, ಯಾವ ಕಾಲದಲ್ಲಿಯೂ ನಾಶವಾಗದೇ ಇರುವಂತಹ ಸುಖಂ ಅಶ್ನುತೆ, ಸುಖವನ್ನು ಅವನು ಪಡಿತಾನೆ. ಹೊರಗಡೆಯಿಂದ ಅನುಭವಿಸುವ ಸುಖಗಳ ರೂಢಿ ನಮಗೆ ಬಿತ್ತು ಅಂತಂದರೆ, ಹೊರಗಡೆಯಿಂದ ವಿಷಯಗಳು ಬರೋದು ಮುಗೀತು ಅಂತ ಹೇಳಂತಂದರೆ ಸುಖ ನಿಂತು ಹೋಗ್ತದೆ. ಒಳಗಡೆಯಿಂದಲೇ ನಾವು ಆನಂದವನ್ನು ಪಡುವ ಸ್ವಭಾವವನ್ನು ಬೆಳೆಸ್ಕೊಂಡ್ವಿ ಅಂತ ಹೇಳಂತಂದರೆ ಆ ಆನಂದ ನಿರಂತರವಾಗಿ ಉಳಿತದೆ. ಸೊ ನಾವು ಏನದ, ಎಷ್ಟದ, ಹೆಂಗದ, ಅದರೊಳಗೆ ನಾವು ಆನಂದವಾಗಿ ಸುಖವಾಗಿ ಇರುವುದನ್ನು ಕಲಿಬೇಕು. ಪರಮಾತ್ಮನನ್ನು ನೋಡಿದಾಗ ನಮಗೆ ಆಗುವ ಸುಖ ಏನಿದೆ, ಇದು ಯಾವಾಗಲೂ ಇರುವಂಥದ್ದು, ಯಾರೂ ಕಸ್ಕೊಳ್ಳಿಕ್ಕೆ ಆಗದೇ ಇರುವಂಥದ್ದು. ಪರಮಾತ್ಮ ಹಿಂದಿನ ಅನೇಕ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ನಮ್ಮೊಳಗೆಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ? ಎಲ್ಲರೊಳಗೂ ದೇವರಿದ್ದಾನೆ. ಸೊ ಆ ವ್ಯಕ್ತಿಯನ್ನು ನೋಡಿ ನೀವು ಅವನು ನನಗೆ ಬೇಕಾದವನು ಬೇಡಾದವನು ಅಂತ ನಿರ್ಣಯ ಮಾಡಿಕೊಂಡು ಬೇಕಾದಾಗ ಸಂತೋಷಪಟ್ಟು ಬೇಡವಾದಾಗ ದುಃಖ ಪಡೋದಕ್ಕಿಂತ ಆ ವ್ಯಕ್ತಿಯಲ್ಲಿರುವಂತಹ ಪರಮಾತ್ಮ ನನ್ನೊಳಗೂ ಇದ್ದಾನೆ, ಅವನು ಎಲ್ಲರಿಗೂ ಬೇಕಾದವನಾಗಿದ್ದಾನೆ ಅಂತ ನಾವು ತಿಳ್ಕೊಂಡು ಬಿಟ್ವಿ ಅಂತ ಹೇಳಂತಂದರೆ ನಮಗೆ ದುಃಖನೇ ಆಗೋದಿಲ್ಲ. ನಿರಂತರವಾಗಿ ಸುಖವಾಗಿ ನಾವು ಇರಬಹುದು. ಅದನ್ನೇ ಹೇಳಿದ್ದಿಲ್ಲಿ. ಅಕ್ಷಯ್ಯಮಶ್ನುತೆ, ಸುಖಂ ಅಕ್ಷಯ್ಯಮಶ್ನುತೆ. ಅಕ್ಷಯ್ಯವಾದ ಸುಖ, ನಾಶವಾಗದೇ ಇರುವ ಸುಖ, ಒಟ್ಟಿಗೆ ಪರಿಹಾರ, ಒಟ್ಟಿಗೆ ನಾಶ ಅಂತನ್ನೋದಿಲ್ಲ. ಅಂತಹ ಸುಖವನ್ನು ಒಳಗಡೆ ಇರುವ ಪರಮಾತ್ಮನನ್ನು ನೋಡಿ ನಾವು ಆನಂದ ಪಡ್ತಾ ಇರಬೇಕು. ಮುಂದೆ ಹೇಳ್ತಾ, ಹೇ ಕೌಂತೆಯ, ಎಲೆ ಅರ್ಜುನನೇ, ಯಾವ ಸಂಸ್ಪರ್ಶಜಾಹ, ವಿಷಯ ಸಂಬಂಧದಿಂದ ಹೊಂದಲ್ಪಡುವಂತಹ ಭೋಗಾಹ, ಸುಖಭೋಗಗಳು, ತೇ ಅವು ಆದ್ಯಂತವಂತಹ, ವಿಷಯ ಸುಖ, ಹೆಂಡತಿಯಿಂದ, ಮಕ್ಕಳಿಂದ, ಮನೆಯಿಂದ, ಕಾರಿನಿಂದ, ಮಠದಿಂದ ಆಗುವಂತಹ ಸುಖ, ಇದು ಹೊರಗಡೆಯಿಂದ ಇರುವ ಸುಖ. ಹೊರಗಡೆಯಿಂದ ಇರುವ ಸುಖ ಇದು ಆದ್ಯಂತವಂತವಾದದ್ದು. ಆದ್ಯಂತವಂತ ಅಂತಂದರೆ ಆದಿ ಸ್ಟಾರ್ಟಿಂಗ್ ಪಾಯಿಂಟ್, ಅಂತ ಎಂಡಿಂಗ್ ಪಾಯಿಂಟ್ ಇರುವಂಥದ್ದು. ಹೊರಗಡೆಯಿಂದ ಅನುಭವಿಸುವ ಸುಖ ಏನದ ನೋಡ್ರಿ, ಇದು ಎಲ್ಲವೂ ಕೂಡ ಲಿಮಿಟೆಡ್ ಎಡಿಷನ್ ಸುಖ ಇವೆಲ್ಲ. ಅತಏವ ಅವು ಎಲ್ಲವೂ ಲಿಮಿಟೆಡ್ ಎಡಿಷನ್ ಸುಖ ಆದದ್ದರಿಂದ ಉತ್ಪತ್ತಿ ನಾಶ ಉಳ್ಳವ ದುಃಖಯೋನಯ, ದುಃಖಕ್ಕೆ ಕಾರಣವಾಗ್ತವೆ. ಸಿಕ್ಕಾಗ ಸಂತೋಷ ಆಗ್ತದೆ, ಸಿಗದೇ ಇದ್ದಾಗ ಸಂತೋಷ ಆಗ್ತದೆ, ಹೋದಾಗ ಯಾಕೆ ಹಂಗಾಗ್ತದೆ ಅಂತಂದ್ರೆ ಅವೆಲ್ಲವೂ ಲಿಮಿಟೆಡ್ ಎಡಿಷನ್. ಅನ್ಲಿಮಿಟೆಡ್ ಎಡಿಷನ್ ಬೇಕು ನಮಗೆ. ಅನ್ಲಿಮಿಟೆಡ್ ಎಡಿಷನ್ ಇರೋದು ಕೇವಲ ಪರಮಾತ್ಮ ಮಾತ್ರ. ಆ ಕಾರಣದಿಂದಲೇ ತೇಷು, ಈ ಲಿಮಿಟೆಡ್ ಎಡಿಷನ್ ಸುಖವಾಗಿರ್ತಕ್ಕಂತಹ ಮನಿ, ಮಡದಿ, ಮಣ್ಣು, ಈ ಸಂಬಂಧದಿಂದ ಹೊಂದಲ್ಪಡುವಂತಹ ಸುಖಾನುಭವದ ವಿಷಯದಲ್ಲಿ ಬುಧಾಹ, ಪಂಡಿತರು, ನ ರಮತೆ, ಆಸಕ್ತಿಯನ್ನು ತೋರುವುದಿಲ್ಲ. ವಿಷಯ ಸುಖಗಳ ಬಗ್ಗೆ ಮ್ಯಾಕ್ಸಿಮಮ್ ಲೌಕಿಕವನ್ನು ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕವನ್ನೇ ಅವರು ಆರಿಸಿಕೊಳ್ತಾರೆ. ಜ್ಞಾನಿಯಾಗಿರ್ತಕ್ಕಂಥವ್ರು, ಪಂಡಿತರಾಗಿರ್ತಕ್ಕಂಥವ್ರು. ಯಾಕೆ ಅಂತಂದರೆ
ಲೌಕಿಕ ವಿಷಯಗಳು ಇವತ್ತು ನಮಗೆ ಸುಖ ಕೊಟ್ಟರೂ ಕೂಡ ನಾಳೆ ಒಂದಿಲ್ಲ ಒಂದು ದಿವಸ ದುಃಖವನ್ನು ಕೊಡುವಂಥದ್ದೇ. ಆಧ್ಯಾತ್ಮಿಕ ಸುಖ ಏನದ ನೋಡ್ರಿ, ಇದು ಪರ್ಮನೆಂಟ್ ಆದಂಥದ್ದು. ಆದ್ದರಿಂದ ಸಾಧ್ಯವಾದಷ್ಟು ಲೌಕಿಕವನ್ನು ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕತೆಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಆಧ್ಯಾತ್ಮಿಕತೆ ಅಂದರೆ ನಮ್ಮೊಳಗೆ ನಾವು ರಮಿಸುವಂತಹ ಸ್ವಭಾವ, ನಮ್ಮೊಳಗೆ ನಾವು ಆನಂದ ಪಡುವಂತಹ ಸ್ವಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಬುದ್ಧಿವಂತರು, ಬುಧಃ ಪಂಡಿತರು ಅಂತ ಆಗ್ತೀವಿ ಅಂತ ಹೇಳುವುದರ ಜೊತೆಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯದ 23 ಹಾಗೂ 24ನೆಯ ಶ್ಲೋಕಗಳು. ಶಕ್ನೋತಿ ಹೈವ ಯಸ್ಸೋಢುಂ ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸಖೀ ನರಃ ಸಯುಕ್ತಃ ಸ ಸಖೀ ನರಃ ಯೋಂತಃ ಸುಖೋಂತರಾರಾಮ ಯೋಂತಃ ಸುಖೋಂತರಾರಾಮ ತಥಾಂತರ್ಜ್ಯೋತಿರೇವ ಯಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಬ್ರಹ್ಮಭೂತೋಧಿಗಚ್ಚತಿ. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸಖೀ ನರಃ ಯೋಂತಃ ಸುಖೋಂತರಾರಾಮ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ, ಯಹ ಯಾರು ಇಹ ಏವ ಈ ಮನುಷ್ಯ ಶರೀರದಲ್ಲಿಯೇನೆ ಶರೀರ ವಿಮೋಕ್ಷಣಾತ್ ಪ್ರಾಕ್ ಶರೀರವನ್ನು ಬಿಡುವುದಕ್ಕಿಂತ ಪ್ರಾಕ್ ಪೂರ್ವದಲ್ಲೇನೆ ಕಾಮಕ್ರೋಧೋದ್ಭವಂ ವೇಗಂ ಕಾಮ ಕ್ರೋಧ ಇವುಗಳಿಂದ ಉದ್ಭವ ಉತ್ಪನ್ನ ಹುಟ್ಟಿದಂತಹ ವೇಗಂ ಅಂತಂದ್ರೆ ಮನಸ್ಸಿನ ಅವಸ್ಥೆ, ಮನಸ್ಸಿನ ಚಾಂಚಲ್ಯ. ಈ ಮನಸ್ಸಿನ ಚಂಚಲತೆಗೆ ವೇಗ ಅಂತ ಕರೆದಿದ್ದಾನೆ ಕೃಷ್ಣ. ಯಾಕೆ ಅಂತಂದರೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹೋಗೋದು ಅಂತೇಳಂತಂದರೆ ಅದು ಮನಸ್ಸು. ವಿಜ್ಞಾನದ ಪ್ರಕಾರ ಅದು ಲೈಟ್ ಅಂತ ಅನ್ನೋದು ಇರಬಹುದು, ಆದರೆ ಶಾಸ್ತ್ರಗಳ ಪ್ರಕಾರ ಲೈಟಿನಕ್ಕಿಂತಲೂ ವೇಗವಾಗಿ ಹೋಗೋದು ಅಂತಂದರೆ ಮನಸ್ಸು. ಈ ಕ್ಷಣ ಇಲ್ಲಿ ಕೂತಿರ್ತೀವಿ, ಒಂದೇ ಕ್ಷಣದೊಳಗೆ ನಮ್ಮ ಮನಸ್ಸು ಬಾಂಬೆಗೆ ಹೋಗ್ತದೆ, ಒಂದೇ ಕ್ಷಣದೊಳಗೆ ಚೈನಾಕ್ಕೆ ಹೋಗ್ತದೆ, ಅಮೇರಿಕಕ್ಕೆ ಹೋಗ್ತದೆ, ದಿಲ್ಲಿಗೆ ಹೋಗ್ತದೆ. ಹೀಗಾಗಿ ವೇಗ ಅನ್ನೋದ ವೇಗಕ್ಕೆ ಇನ್ನೊಂದು ಹೆಸರು ಅಂತ ಹೇಳಂತಂದರೆ ಮನಸ್ಸಿನ ಚಾಂಚಲ್ಯ. ಚಂಚಲವಾದ ಮನಸ್ಸನ್ನು ಸೋಢುಂ ಸಹಿಸುವುದಕ್ಕೆ ಶಕ್ನೋತಿ ಸಮರ್ಥನಾಗುತ್ತಾನೋ ಸಹ ನರಹ ಆ ಮನುಷ್ಯನು ಯುಕ್ತಃ ಜ್ಞಾನೋಪಾಯವುಳ್ಳವನು. ಸೊ ಒನ್ ಹೂ ಕಂಟ್ರೋಲ್ ಹಿಸ್ ಮೈಂಡ್, ಹಿ ಈಸ್ ದ ಮಾಸ್ಟರ್. ಯಾರು ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಹೊರಗೆ ಹೋಗದೇ ಇದ್ದಂಗೆ ಅಂತರ್ಮುಖಿಯಾದಂತಹ ನಮ್ಮ ಒಳಗಡೆನೇ ಇರುವಂತಹ ಪರಮಾತ್ಮನನ್ನು ಮಾತ್ರ ನೋಡಲಿಕ್ಕೆ ತನ್ನ ಮನಸ್ಸನ್ನು ಉಪಯೋಗಿಸಿಕೊಳ್ತಾನೋ
ಹೊರಗೆ ಕಾಮಕ್ರೋಧಾದಿಗಳಿಂದ ಹುಟ್ಟಿದಂತಹ ಮನಸ್ಸಿನ ಚಾಂಚಲ್ಯವನ್ನು ನಿಗ್ರಹ ಮಾಡ್ತಾನೋ ಅವನೇ ಸಹ ಯುಕ್ತ, ಜ್ಞಾನೋಪಾಯವುಳ್ಳವನು, ಸಹ ಅವನು ಸುಖೀ ಭವತಿ, ಅವನೇ ಸುಖವಾಗಿ ಇರಲಿಕ್ಕೆ ಸಾಧ್ಯ. ಮನಸ್ಸನ್ನು ಹರಿಬಿಟ್ಟು ನಾನು ಸುಖವಾಗಿ ಇರ್ತೇನೆ ಅಂಥೇಳಂತಂದ್ರೆ ಆಗೋದಿಲ್ಲ. ಯಾವ ಮನುಷ್ಯ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾನೋ ಅವನ ಮಾತ್ರ ಸುಖವಾಗಿ ಇರಲಿಕ್ಕೆ ಸಾಧ್ಯ. ಯಾಕಂತಂದರೆ ಬೇಡವಾದ ವಿಷಯಗಳಲ್ಲಿ ಮನಸ್ಸನ್ನು ಕಳಿಸೋದೇ ಇಲ್ಲ. ಅವ ನಳ ಚಾಲು ಮಾಡಿ ಪೈಪ್ ಹಚ್ಚಿ ಆ ಪೈಪನ್ನು ಯಾವ ಗಿಡಕ್ಕೆ ನಾನು ಯಾವ ಗಿಡವನ್ನು ಬೆಳೆಸಬೇಕಾಗ್ಯದೋ ಅಲ್ಲೇ ಆ ಪೈಪನ್ನು ಒಯ್ದಿಟ್ಟೆ ಅಂತ ಹೇಳಂತಂದರೆ ಅದು ಒಂದೇ ಗಿಡ ಬೆಳೀತದೆ. ಸುಮ್ಮನೆ ಪೈಪ್ ಹಚ್ಚಲಾರ್ದೆ ನಳ ಹಾಗೆ ಚಾಲು ಮಾಡಿ ಇಟ್ಬಿಟ್ಟೆ ಅಂತ ಹೇಳಂತಂದರೆ ಅದರ ಜೊತೆಗೆ ಕಸ ಕಡ್ಡಿನೂ ಬೆಳ್ಕೋತಾವೆ. ವಿ ಶುಡ್ ಬಿ ಫೋಕಸ್ಡ್ ಅಂತ ಹೇಳ್ತಾನೆ ಕೃಷ್ಣ. ಯಾವ ಮನುಷ್ಯ ಫೋಕಸ್ಡ್ ಆಗಿರ್ತಾನೋ ಆ ಮನುಷ್ಯನೇ ಸುಖವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲ ಅಂತಂದ್ರೆ ಸುಖವಾಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ, ಇಂತಹ ಜ್ಞಾನಿ ಯಾವ ಮನುಷ್ಯ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಸುಖವನ್ನು ಹೊಂದುತ್ತಾನೋ ಅಂತಹ ಜ್ಞಾನಿಯ ಲಕ್ಷಣಗಳನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅವನು ಹೇಗಿರ್ತಾನೋ ಅವನು ಯೋಂತ ಸುಖೋಂತರಾರಾಮ ಯಹ ಯಾವಾತನು ಅಂತಃಸುಖ. ಅಂತಃಸುಖ ಅಂತಂದರೆ ಕಾಮಕ್ರೋಧಾದಿಗಳ ಬಾಧೆ ಇಲ್ಲದಿರುವುದರಿಂದ ಅಭಿವ್ಯಕ್ತವಾದ ಸ್ವರೂಪ ಸುಖ ಉಳ್ಳವನು. ಅರ್ಥಾತ್ ಹೊರಗಡೆಯಿಂದ ಅವನು ಯಾವ ಸುಖವನ್ನು ಅನುಭವಿಸೋದೇ ಇಲ್ಲ. ಏನು ಸುಖ ಅನುಭವಿಸಿದರೂ ತನ್ನೊಳಗೇನೆ ಅಂದರೆ ಪರಮಾತ್ಮನನ್ನು ಕಾಣುವುದರ ಮೂಲಕ, ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡುವುದರ ಮೂಲಕ ಅದು ಒಂದು ಸುಖ ಸಿಗುತ್ತದೆ. ಈ ಸುಖವನ್ನು ಯಾರು ಅನುಭವಿಸ್ತಾನೋ ಯಹ ಯಾವಾತನು ಅಂತರ್ಜ್ಯೋತಿ ಏವ, ಅಂತಃಕರಣದಲ್ಲಿ ಅಭಿವ್ಯಕ್ತನಾದ ಪರಮಾತ್ಮನ ಜ್ಞಾನವನ್ನು ಉಳ್ಳವನು. ಅರ್ಥಾತ್ ಅಂತರ್ಜ್ಯೋತಿ ಅಂತಂದ್ರೆ ನಮ್ಮೊಳಗೆಲ್ಲ ಕಡೆಗೂ ಜ್ಯೋತಿ ರೂಪದಿಂದ ಇರುವಂಥವನು ಪರಮಾತ್ಮ, ಬೆಳಕಿನ ರೂಪದಲ್ಲಿ ಇರುವಂಥವನು ಪರಮಾತ್ಮ. ಆ ಪರಮಾತ್ಮನನ್ನು, ಅವನ ಜ್ಞಾನವನ್ನು ಯಾವನು ಪಡ್ಕೊಂಡಂಥವನಾಗಿದ್ದಾನೋ ತಥಾ ಮತ್ತು ಅಂತರಾರಾಮ. ಅಂತರಾರಾಮ ಅಂತೇಳಂತಂದರೆ ಭಗವಂತನ ದರ್ಶನದಿಂದ ಸುಖವನ್ನು ಹೊಂದುತ್ತಾನೆ. ಒಳಗಡೆ ಇರುವ ಪರಮಾತ್ಮನ ದರ್ಶನದಿಂದ ಒಳಗಡೆಯಿಂದ ಸುಖವಾಗಿ ನೋಡ್ರಿ, ಹೊರಗಡೆಯಿಂದ ಸುಖವಾಗಿರೋದು ಬೇರೆ, ಒಳಗಡೆಯಿಂದ ಸುಖವಾಗಿರೋದು ಬೇರೆ. 108 ಟೆನ್ಷನ್ಗಳಿರ್ತವೆ. ಆದರೂ ನಾವು ಒಬ್ಬ ಪಬ್ಲಿಕ್ ಫಿಗರ್ ಅಂತನ್ನುವುದಕ್ಕೆ ಅಥವಾ ಸಮಾಜದೊಳಗೆ ಇರ್ತೀವಿ ಅಂತನ್ನುವುದಕ್ಕೆ ಆ ದುಃಖಗಳನ್ನೆಲ್ಲ ನುಂಗಿಕೊಂಡು ಹೊರಗೆ ನಾವು ಮುಗುಳ್ನಗೆಯಿಂದಲೇ ಇರಬೇಕಾಗ್ತದೆ. ಆ ಹೊರಗಿನ ಸುಖದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ಅಂತರ್ಮುಖ ಅಂತರಾರಾಮರಾಗಬೇಕು. ರಾಮ ಅಂಥೇಳಂತಂದರೆ ಸುಖ ಅಂತ ಅರ್ಥ. ಅಂತರಾರಾಮ ಅಂತಂದರೆ ಒಳಗಡೆಯಿಂದನೇ ಸುಖ ಪಡುವುದು. ಪರಮಾತ್ಮನ ದರ್ಶನದಿಂದ ನಾವು ಸುಖವನ್ನು ಪಡುವಂಥದ್ದು. ನಮ್ಮ ಸ್ವಲ್ಪ ಹುಬ್ಬಳ್ಳಿ ಧಾರವಾಡ ಕಡೆಗೆ ಅದು ವ್ಯತ್ಯಾಸ ಆಗ್ಯದ ಅಂತ ಅಂದ್ಕೊಳ್ರಿ. ಯಾರೇ ಭೇಟಿ ಆದರು ಅಂಥೇಳಿ ಅಂತಂದರೆ ಆರಾಮಿದ್ದೀರಾ ಅಂಥೇಳಿ ಅಂತೀವಿ ನಾವು. ರಾಮ ಅಂತಂದರೆ ಸುಖ, ಆರಾಮ ಅಂತಂದರೆ ಸುಖಕ್ಕೆ ವಿರುದ್ಧವಾದಂತಹ ದುಃಖ. ಯಾರಾದರೂ ನಮಗೆ ಕೇಳಿದರು ಆಚಾರ ಆರಾಮಿದ್ದೀರೇನು ಅಂತ, ಓ ನಾನು ಆರಾಮ್ರಿ, ನೀವು ಆರಾಮಿದ್ದೀರೇನು ಅಂದ್ರೆ ನಾ ದುಃಖದೊಳಗಿದ್ದೀನಿ, ನೀವು ದುಃಖದೊಳಗಿದ್ದೀರೇನು ಅಂತ ಕೇಳಿದಂಗೆ ಆಗ್ತದೆ. ವಾಸ್ತವಿಕವಾಗಿ ಅಲ್ಲಿ ಏನನ್ನಬೇಕು, ಆರಾಮವಾಗಿದ್ದೀರಾ. ಆರಾಮ ಅಂತಂದರೆ ಆ ಸಮಂತಾತ್ ರಾಮ, ಪೂರ್ಣ ಸುಖವಾಗಿದ್ದೀರಾ ಅಂತ ಕೇಳಿದಂಗೆ. ಅಷ್ಟೆಲ್ಲ ಆಗೋದಿಲ್ಲ. ಅದೇ ಬೆಂಗಳೂರು ಮೈಸೂರು ಕಡೆ ಒಂದು ರೀತಿಯಿಂದ ಚಲೋ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಅವರು. ಅಥವಾ ಉತ್ತರ ಭಾರತದ ಕಡೆಗೆ ಹೋದ್ವಿ ಅಂತೇಳಂತಂದರೆ ರಾಮ್ ರಾಮ್ ಅಂತ ಹೇಳಂತಾರೆ ಅವರು, ಜೈ ಸಿಯಾರಾಮ್ ಅಂತ ಹೇಳಂತಾರೆ ಅವರು. ನೋಡ್ರಿ ಎಂಥ ಅದ್ಭುತವಾದಂತಹ ಕಲ್ಪನೆ. ದೇವರ ನಾಮಸ್ಮರಣೆಯೂ ಆಯಿತು ಮತ್ತು ಇನ್ನೊಬ್ಬರನ್ನು ವಿಶ್ ಮಾಡಿದ ಹಾಗೆಯೂ ಆಯಿತು. ಇರಲಿ. ಅಂತರಾರಾಮ ಅಂತೇಳಂತಂದರೆ ಒಳಗಡೆಯಿಂದ ಭಗವಂತನ ದರ್ಶನದಿಂದ ಸುಖವನ್ನು ಉಳ್ಳವನು ಸಹ ಯೋಗಿ, ಅಂತಹವನು ಜ್ಞಾನಿಯು. ಬ್ರಹ್ಮಭೂತ ಸನ್, ಬ್ರಹ್ಮನಲ್ಲಿ ಮನಸ್ಸನ್ನು ಇಟ್ಟವನಾಗಿ, ನಿರ್ವಾಣಂ ಪ್ರಕೃತ ಶರೀರ ರಹಿತನಾಗಿ ಬ್ರಹ್ಮ ಅಧಿಗಚ್ಚತಿ, ಪರಮಾತ್ಮನನ್ನು ಹೊಂದುತ್ತಾನೆ. ಅರ್ಥಾತ್ ಮೋಕ್ಷವನ್ನು ಹೊಂದುತ್ತಾನೆ. ಹೊರಗಡೆಯಿನ ಟೆನ್ಷನ್ ಬಗ್ಗೆ ಮಂದಿ ನಮ್ಮನ್ನೇನು ತಿಳ್ಕೊಳ್ತಾರೆ, ಹೆಂಗೆ ತಿಳ್ಕೊಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಪರಮಾತ್ಮನ ಸಾಕ್ಷಿಯಾಗಿ
ಪರಮಾತ್ಮ ಒಳಗೆ ಇದ್ದಾನ, ಅವನು ನೋಡ್ಲಿಕ್ಕತ್ತಾನ ಅಂತ ಅನ್ಕೊಂಡು ಅವನನ್ನು, ಒಳಗಿನ ಪರಮಾತ್ಮನನ್ನು ಕಂಡು ನಾವು ಸುಖವನ್ನು ಪಡೋದೇ ಆದರೆ ಅಂತಹ ವ್ಯಕ್ತಿ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಹೇಳ್ತಾ, ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ 25 ಹಾಗೂ 26ನೆಯ ಶ್ಲೋಕಗಳು. ಲಭಂತೆ ಬ್ರಹ್ಮ ನಿರ್ವಾಣಂ, ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ, ಋಷಯ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯುತಾತ್ಮಾನಃ, ಛಿನ್ನದ್ವೈಧಾಯುತಾತ್ಮಾನಃ ಸರ್ವಭೂತಹಿತೇ ರತಾಃ, ಸರ್ವಭೂತಹಿತೇ ರತಾಃ ಕಾಮಕ್ರೋಧವಿಯುಕ್ತಾನಾಂ, ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ, ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ, ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ, ವರ್ತತೆ ವಿದಿತಾತ್ಮನಾಂ ಲಭಂತೆ ಬ್ರಹ್ಮ ನಿರ್ವಾಣಂ ಮೃಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯುತಾತ್ಮಾನಃ ಸರ್ವಭೂತಹಿತೇ ರತಾಃ ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯೋಗಿಗಳ ಲಕ್ಷಣವನ್ನು ಹೇಳ್ತಾ, ಛಿನ್ನದ್ವೈಧ, ದ್ವೈಧ ಅಂತ ಹೇಳಂತಂದರೆ ಎರಡು. ಯಾವ ಎರಡು ಅಂತಂದರೆ ಭ್ರಮ ಮತ್ತು ಸಂಶಯ. ಭ್ರಮ ಮತ್ತು ಸಂಶಯಗಳಿಂದ ರಹಿತನಾದಂತಹ ಋಷಯ ಜ್ಞಾನಿಗಳು, ಕ್ಷೀಣಕಲ್ಮಷಾಃ ಸಂತಹ. ಕ್ಷೀಣಕಲ್ಮಷಾಃ ಅಂತಂದ್ರೆ ಪಾಪರಹಿತರಾಗಿ ಯತತಾತ್ಮಾನಃ, ಯತತಾತ್ಮಾನಃ ಸ್ವಾಧೀನವಾದ ಮನಸ್ಸುಳ್ಳವರು, ಅಂದರೆ ಮನಸ್ಸಿನ ಮೇಲೆ ಕಂಟ್ರೋಲ್ ಉಳ್ಳವರಾಗಿ, ಸರ್ವಭೂತಹಿತೇ ರತಾಃ ಸಮಸ್ತ ಪ್ರಾಣಿಗಳಿಗೆ ಹಿತ ಮಾಡುವುದರಲ್ಲಿಯೇ ಆಸಕ್ತರಾದವರಾಗಿ. ಅಂದರೆ ಇವ್ರಿಗಷ್ಟೇ ಒಳ್ಳೇದು ಮಾಡಬೇಕು, ಅವರಿಗೆ ಕೆಡಕು ಮಾಡಬೇಕು, ಈ ಪ್ರಾಣಿಗಷ್ಟೇ ಒಳ್ಳೇದು ಮಾಡಬೇಕು, ಹಿಂಗೆಲ್ಲ ಅಲ್ಲ. ಸರ್ವಭೂತ ಹಿತೇ ರತ, ಎಲ್ಲ ಪ್ರಾಣಿಗಳಿಗೂ ಹಿತವನ್ನು ಉಂಟು ಮಾಡುವಂತಹ, ಅದರೊಳಗೆ ಆಸಕ್ತರಾದಂತಹ ಜ್ಞಾನಿಗಳು ನಿರ್ವಾಣಂ ಪ್ರಾಕೃತ ಶರೀರ ರಹಿತನಾದ ಬ್ರಹ್ಮ ಪರಮಾತ್ಮನನ್ನ ಲಭಂತೆ ಹೊಂದುತ್ತಾರೆ. ಇದರ ಸಾರಾಂಶವನ್ನು ಹೇಳಬೇಕು ಅಂತ ಹೇಳಂತಂದರೆ, ಯಾರು ಸರ್ವಭೂತ ಹಿತರಾದಂಥವರಿದ್ದಾರೋ ಅವರು ಪರಮಾತ್ಮನಿಗೆ ಸಮೀಪಕ್ಕೆ ಹೋಗ್ತಾರಂತ. ವಸುದೈವ ಕುಟುಂಬಕಂ ಅಂತನ್ನುವ ಜ್ಞಾನ ಉಳ್ತಕ್ಕಂಥವರು, ಎಲ್ಲರೂ ನನ್ನವರು ಅಂತ ತಿಳಿದುಕೊಂಡೇ ಹೋಗುವಂಥವರು, ಬೇರೆಯವರು ಇಲ್ಲೇ ಇಲ್ಲ, ಎಲ್ಲರೂ ನಮ್ಮವರೇ, ಅಂಥವರು ಪರಮಾತ್ಮನನ್ನ ಕುರಿತು ಹೋಗ್ತಾರೆ. ಕಾಮಕ್ರೋಧ ವಿಯುಕ್ತಾನಾಂ, ಕಾಮಕ್ರೋಧಗಳು ಇಲ್ಲದೇ ಇರುವಂತಹ, ಯತಚೇತಸಾಂ ಮತ್ತೆ ಸ್ವಾಧೀನವಾಗಿ ಮನಸ್ಸು ಉಳ್ತಕ್ಕಂತಹ, ಯತೀನಾಂ ಪ್ರಯತ್ನ ಉಳ್ಳಂತಹ. ಯತಿ ಅಂತೇಳಂತಂದರೆ ಕರ್ಮವನ್ನು ಪ್ರಯತ್ನವನ್ನು ಮಾಡುವಂಥವರು ಯತಿಗಳು. ಯಾವಾಗಲೂ ಪ್ರಯತ್ನವನ್ನು ಮಾಡ್ತಾ ಇರುವಂಥವರೇ ಯತಿಗಳು. ಪ್ರಯತ್ನ ಉಳ್ಳಂತಹ ವಿದಿತಾತ್ಮಾನಂ, ಆತ್ಮಾನಂ ವಿದಿತ ಅಂದರೆ ಪರಮಾತ್ಮನನ್ನು ತಿಳಿದವರಾಗಿ, ನಿರ್ವಾಣಂ ಪ್ರಾಕೃತ ಶರೀರನಾದ
ರಹಿತನಾದ ಬ್ರಹ್ಮ ಪರಮಾತ್ಮನು ಅಭಿತಃ ಸರ್ವದೇಶ ಕಾಲಗಳಲ್ಲಿಯೂ ವರ್ತತೆ ಅಂತಂದರೆ ಯೋಗಕ್ಷೇಮಂ ವಹಾಮ್ಯಹಂ ಎಂದು ಹೇಳಿದ ಪ್ರಕಾರವಾಗಿ ರಕ್ಷಕನಾಗಿ ಇರ್ತಾನೆ ಪರಮಾತ್ಮ. ಯಾರು ಹಿಂಗೆ ತಿಳ್ಕೊಳ್ತಾರೋ ಅವರನ್ನೇ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪ್ರಯತ್ನಶೀಲರಾಗಿ ಒಲುಮೆ ಸಿಡುಕುಗಳನ್ನು ಒದ್ದವರಿಗೆ, ಬಗೆಯನ್ನು ಗೆದ್ದವರಿಗೆ, ಭಗವಂತನನ್ನು ಬಲ್ಲವರಿಗೆ ಎಲ್ಲೆಡೆಯೂ ಅಳಿವಿರದ ಮೈತಳದ ಭಗವಂತನೇ ತುಂಬಿರುತ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಜ್ಞಾನಿಗಳ ಲಕ್ಷಣವನ್ನು, ಸಾಧಕರ ಲಕ್ಷಣವನ್ನು ಹೇಳಿ ಮುಂದೆ ಅದ್ಭುತವಾದಂತಹ ಧ್ಯಾನ ಪ್ರಕ್ರಿಯೆ, ಧ್ಯಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಮುಂದಿನ 3 ಶ್ಲೋಕಗಳಲ್ಲಿ ಹೇಳ್ತಾನೆ. ಅದನ್ನು ನಾವು ನಾಳಿನ ದಿವಸ ತಿಳಿಯೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 5ನೆಯ ಅಧ್ಯಾಯದ ಕಡೆಯ 3 ಶ್ಲೋಕಗಳು. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಂ, ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಂ ಚಕ್ಷುಶ್ಚೈವಾಂತರೇ ಭ್ರುವೋಃ, ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ, ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೋ, ನಾಸಾಭ್ಯಂತರಚಾರಿಣೋ ಯತೇಂದ್ರಿಯಮನೋ ಬುದ್ಧಿರ್, ಯತೇಂದ್ರಿಯಮನೋ ಬುದ್ಧಿರ್ ಮುನಿರ್ಮೋಕ್ಷಪರಾಯಣಃ, ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಃ ಕ್ರೋಧೋ, ವಿಗತೇಚ್ಛಾ ಭಯಃ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ, ಯಃ ಸದಾ ಮುಕ್ತ ಏವ ಸಃ ಭೋಕ್ತಾರಂ ಯಜ್ಞ ತಪಸಾಂ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ, ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ, ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ, ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಂ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೋ ಯತೇಂದ್ರಿಯಮನೋ ಬುದ್ಧಿರ್ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಃ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಶಾಂತಿಂ ಮೃಚ್ಛತಿ. ಧ್ಯಾನ ಪ್ರಕ್ರಿಯೆ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಈ ಅಧ್ಯಾಯದ ಅಂತ್ಯದಲ್ಲಿ ಉಪದೇಶವನ್ನು ಮಾಡ್ತಾನೆ. ಧ್ಯಾನ ಮಾಡಬೇಕು ಅಂತ ನಾವೆಲ್ಲರೂ ಕೇಳ್ತೀವಿ.
ಆ ಧ್ಯಾನ ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಬಾಹ್ಯಾನ್ ಸ್ಪರ್ಶಾನ್ ಬಹಿಃಕೃತ್ವ, ಬಾಹ್ಯವಾದಂತಹ ಶಬ್ದ, ದರ್ಶನ ಇತ್ಯಾದಿಗಳನ್ನು ಬಹಿಃಕೃತ್ವ, ಇಂದ್ರಿಯಗಳಿಗೆ ವಿಷಯವಾಗದಂತೆ ಮಾಡಿಕೊಂಡು, ಅಂದರೆ ಯಾವ ಶಬ್ದ ಬಂದರೂ ಯಾರು ಬಂದರೂ ಅದನ್ನು ನಾವು ಅಲ್ಲಿ ಲಕ್ಷ್ಯ ಕೊಡದೇನೆ, ಚ ಮತ್ತು ಭ್ರುವೋಃ ಅಂತರೇ ಚಕ್ಷುಃಕೃತ್ವ ಏವ. ಭ್ರುವೋಃ, ಭ್ರೂ ಅಂತೇಳಂತಂದರೆ ನೋಡ್ರಿ, ಐಬ್ರೋಸ್ ಅಂತ ಕರಿತೀವಲ್ಲ, ಈ ಬ್ರೋ ಅಂತ ಅನ್ನುವುದು ಸಂಸ್ಕೃತದಿಂದ ಬಂದದ್ದು. ಭ್ರೂ ಮಧ್ಯೆ ಅಂದರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಕಣ್ಣನ್ನು ಕೃತ್ವ ಮಾಡಿ, ನಾಸಾಭ್ಯಂತರಚಾರಿಣೌ, ಮೂಗಿನ ಮಧ್ಯದಲ್ಲಿ ಸಂಚರಿಸುವಂತಹ ಪ್ರಾಣಾಪಾನೌ, ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಸಮವಾಗಿ ಅರ್ಥಾತ್ ಕುಂಭಕದಲ್ಲಿ ಕೃತ್ವ ಮಾಡಿಕೊಂಡು. ಕುಂಭಕ ಅಂತಂದರೆ ಪ್ರಾಣಾಯಾಮದ ಪ್ರಕ್ರಿಯಾದಲ್ಲಿ ರೇಚಕ, ಪೂರಕ, ಕುಂಭಕ ಅಂತ 3 ಪ್ರಕ್ರಿಯೆಗಳಿವೆ. ರೇಚಕ ಅಂತಂದರೆ ಎಕ್ಸೆಲ್ ಮಾಡುವಂಥದ್ದು, ಪೂರಕ ಅಂದರೆ ಇನ್ಹೇಲ್ ಮಾಡುವಂಥದ್ದು, ಕುಂಭಕ ಅಂಥೇಳಂತಂದರೆ ಆ ಇನ್ಹೇಲ್ ಮಾಡಿದಂತಹ ಉಸಿರನ್ನು ಒಳಗಡೆ ಇಟ್ಟುಕೊಂಡು ಕುಂಭದಲ್ಲಿ ಇಟ್ಟಿರುವ ಹಾಗೆ ಇರುವುದಕ್ಕೆ ಕುಂಭಕ ಅಂತ ಕರೀತಾರೆ. ಈ ಕುಂಭಕದಲ್ಲಿ ಅದರಲ್ಲಿ ಪ್ರಾಣಾಪಾನ, ಇನ್ಹೇಲ್ ಮಾಡೋದು ಪ್ರಾಣ, ಎಕ್ಸೆಲ್ ಮಾಡೋದು ಅಪಾನ. ಅಂದರೆ ಉಸಿರು ಬಿಟ್ಟಾಗ ಹೊರಗೆ ಹೋಗುವ ವಾಯು ಇದು ಅಪಾನ ವಾಯು, ಶರೀರದಿಂದ ಹೊರಗೆ ಹೋಗುವ ವಾಯು ಇದು ಅಪಾನ ವಾಯು, ಶರೀರದ ಒಳಗೆ ತೆಗೆದುಕೊಳ್ಳುವ ವಾಯು ಇದು ಪ್ರಾಣವಾಯು. ಪ್ರಾಣ ಅಪಾನ ವಾಯುಗಳನ್ನು ಸಮವಾಗಿ ಮಾಡಿಕೊಂಡು ಕುಂಭಕದಲ್ಲಿ ಇಟ್ಟುಕೊಂಡು ಕೃತ್ವ ಮಾಡಿಕೊಂಡು, ಯತೇಂದ್ರಿಯ ಮನೋಬುದ್ಧಿ, ನಿಯಮಿಸಲ್ಪಟ್ಟಂತಹ ಚಕ್ಷುರಾದಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳುಳ್ಳವನಾದ ಮೋಕ್ಷಪರಾಯಣ. ಮೋಕ್ಷಪರಾಯಣ ಅಂತಂದರೆ ಮೋಕ್ಷವನ್ನು ಮುಖ್ಯವಾಗಿ ಆಶ್ರಯಿಸಿದಂತಹ, ಅರ್ಥಾತ್ ಕ್ಷುದ್ರ ಕಾಮನೆಗಳನ್ನು ಬಿಟ್ಟು, ನನಗೆ ಸ್ವರ್ಗ ಆಗಲಿ ಅಥವಾ ನನಗೆ ಬೇರೆ ಯಾವುದೋ ಒಂದು ಲೌಕಿಕವಾದಂತಹ ಫಲ ಸಿಗಲಿ ಇತ್ಯಾದಿ ಫಲಗಳ ಇಚ್ಛೆಯನ್ನು ಬಿಟ್ಟವನಾಗಿ, ವಿಗತ ಇಚ್ಛಾ ಭಯ ಕ್ರೋಧ, ಇಚ್ಛಾ ಭಯ ಕ್ರೋಧ. ಇಚ್ಛಾ ಅಂತ ಹೇಳಂತಂದರೆ ಆಸೆ ಅಂತ ಅರ್ಥ, ಡಿಸೈರ್ ಅಂತ ಅರ್ಥ. ಆಸೆ ಬಿಡೋದು ಅಂತಂದರೆ ಇಲ್ಲಿ ನಿಷಿದ್ಧವಾದ ಆಸೆಗಳನ್ನು ಬಿಡೋದು ಅಂತ ಅರ್ಥ. ನಿಷಿದ್ಧವಾದ ಪದಾರ್ಥಗಳಲ್ಲಿ ಇಚ್ಛೆಯನ್ನು ಬಿಟ್ಟವರಾಗಿ, ಕ್ರೋಧ ಬಿಟ್ಟವರಾಗಿ, ಭಯವನ್ನು ಬಿಟ್ಟವರಾಗಿ, ಯಾವಾತನು ಮುನಿಹಿ ಅಂತಂದರೆ ಹಿಂದೆ ಹೇಳಿದ ಹಾಗೆ ಮನನ ಮಾಡುವವನು ಮುನಿ. ಇದೇ ಕುಂಭಕದಲ್ಲಿ ಪರಮಾತ್ಮನನ್ನು ಮನನ ಮಾಡ್ತಾ ಇರ್ತಾನೋ ಸಹ ಅವನು ಸದಾ ಮುಕ್ತ, ಸರ್ವಕಾಲದಲ್ಲಿಯೂ, ಅರ್ಥಾತ್ ಸಂಸಾರದೊಳಗಿದ್ದರೂ ಕೂಡ ಅವನು ಮುಕ್ತನೇ, ಸಂಸಾರರಹಿತನೇ, ಅವನೇ ನಿಜವಾದಂತಹ ಸನ್ಯಾಸಿ. ಸನ್ಯಾಸ ಅಂದರೆ ಈ ಅರ್ಥದಲ್ಲಿ ಸನ್ಯಾಸವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿ ಮುಂದೆ ಯಜ್ಞ ತಪಸಾಂ, ಯಜ್ಞ ತಪಸ್ಸು ಇವುಗಳನ್ನು ಭೋಕ್ತಾರಂ ಭುಂಜಿಸುವ, ಸರ್ವಲೋಕ ಮಹೇಶ್ವರಂ ಸರ್ವಲೋಕಗಳಿಗೂ ಮಹಾಸ್ವಾಮಿಯಾದ, ಸರ್ವಭೂತಾನಾಂ ಸರ್ವ ಪ್ರಾಣಿಗಳಿಗೆ ಸುಹೃದಂ ಅಂತಂದ್ರೆ ಉಪಕಾರಿ ಅಂತ ಅರ್ಥ. ಸರ್ವ ಪ್ರಾಣಿಗಳಿಗೆ ಉಪಕಾರಿಯಾದ ಮಾಂ ನನ್ನನ್ನು, ಇದನ್ನು ಹೇಳಿಕತ್ತದ್ದು ಯಾರು? ಕೃಷ್ಣ. ಆದ್ದರಿಂದ ಮಾಂ ಕೃಷ್ಣನನ್ನು ಜ್ಞಾತ್ವಾ ತಿಳಿದುಕೊಂಡು ಶಾಂತಿಂ ರುಚ್ಛತಿ
ಮೋಕ್ಷವನ್ನು ಅವನು ಹೊಂದುತ್ತಾನೆ. ತಾತ್ಪರ್ಯ ಏನು ಅಂದರೆ, ಪರಮಾತ್ಮನನ್ನು ರೇಚಕ ಪೂರಕ ಕುಂಭಕಾದಿಗಳಿಂದ ಮನಸ್ಸನ್ನು ಇಂದ್ರಿಯಗಳನ್ನು ಹೊರಗೆ ಹೋಗದೇ ಇದ್ದಂಗೆ ನಿಗ್ರಹ ಮಾಡಿ, ಪರಮಾತ್ಮನ ಉದ್ದೇಶವಾಗಿ ಯಾವ ಜನರು ತಪಸ್ಸು ಯಜ್ಞ ಇವುಗಳನ್ನು ಮಾಡ್ತಾರೋ, ಯಾವ ನಾನು ಆ ಯಜ್ಞವು ತಪಸ್ಸುಗಳ ಫಲವನ್ನು ಭುಂಜಿಸುತ್ತೇನೆಯೋ, ಯಾವ ನಾನು ಸಮಸ್ತ ಜನರಿಗೆ ಉಪಕಾರವನ್ನು ಮಾಡುವವನೋ ಅಂತಹ ನನ್ನ ಜ್ಞಾನವು ಮೋಕ್ಷಕ್ಕೆ ಕಾರಣವಾದದ್ದು ಎಂದು ಹೇಳಿದ್ದರಿಂದ ಜೀವರಿಗಿಂತ ಭಿನ್ನವಾದ ಪರಮಾತ್ಮನ ಸರ್ವಸ್ವಾಮಿತ್ವ ಗುಣದ ಜ್ಞಾನವೇ ಇದು ಮೋಕ್ಷಕ್ಕೆ ಸಾಧನ. ಅದೇ ನಿಜವಾದಂತಹ ಸನ್ಯಾಸ ಅನ್ನುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅನ್ನುವಲ್ಲಿಗೆ 5ನೆಯ ಅಧ್ಯಾಯವನ್ನು ಮುಗಿಸೋಣ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಈ ಸನ್ಯಾಸ ಯೋಗ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದೆ ಆತ್ಮಸಂಯಮ ಯೋಗವನ್ನು ಶ್ರೀಕೃಷ್ಣ ಪರಮಾತ್ಮ ಪ್ರಾರಂಭ ಮಾಡ್ತಾ ಇದ್ದಾನೆ. ಈ 115ನೆಯ ದಿವಸದಂದು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆಯ 5ನೆಯ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಈ ಭಗವದ್ಗೀತೆಯನ್ನು ನಮ್ಮ ಗುರುಗಳು, ಅವರ ಅಂತರ್ಯಾಮಿಯಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರ ಅಂತರ್ಯಾಮಿ ಮಂತ್ರಾಲಯ ಪ್ರಭುಗಳು, ಅವರ ಅಂತರ್ಯಾಮಿ ಭಾರತೀರಮಣ ಅಂತರ್ಯಾಮಿಯಾದಂತಹ ವಾಗೀಶ ಪ್ರಮತಿ ವರದನಾದಂತಹ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಸಮರ್ಪಿಸೋಣ. ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.